ಬೆಂಗಳೂರಿನ ಐಟಿ ಹಬ್ ಎಂದೇ ಹೆಸರಾದ ಆ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಕಿರಿದಾದ ಪಿಜಿ ಕೋಣೆ. ಹೊರಗಡೆ ಜಗತ್ತೆಲ್ಲ ಗಾಢನಿದ್ರೆಗೆ ಜಾರಿದ್ದರೂ ಆ ಸಣ್ಣ ರೂಮಿನ ಒಳಗೆ ಮಾತ್ರ ನಿಶ್ಶಬ್ದವನ್ನು ಸೀಳಿಕೊಂಡು ಲ್ಯಾಪ್ಟಾಪ್ ಕೀಬೋರ್ಡ್ ಪ್ರೆಸ್ ಮಾಡುವ ಸೌಂಡ್ ಸತತವಾಗಿ ಕೇಳಿಬರುತ್ತಿದೆ. ಸಮಯ ಮಧ್ಯರಾತ್ರಿ 2 ಗಂಟೆ ದಾಟುತ್ತಾ ಬಂದಿದೆ. ಐಶ್ವರ್ಯ ತನ್ನ 2 ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದರೂ ಅದನ್ನು ಒರೆಸಿಕೊಳ್ಳುವ ಗೋಜಿಗೆ ಹೋಗದೆ, ಕಣ್ಣು ರೆಪ್ಪೆ ಇಕ್ಕಿಕ್ಕದೆ ಆ ಪ್ರಖರವಾದ ಲ್ಯಾಪ್ಟಾಪ್ ಸ್ಕ್ರೀನ್ ಅನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಾಳೆ. ಅವಳು ಕೆಲಸ ಮಾಡುತ್ತಿರುವ ಗ್ಲೋಬಲ್ ಪ್ರಾಜೆಕ್ಟ್ನ ಡೆಡ್ಲೈನ್ ಹತ್ತಿರ ಬರುತ್ತಿರುವುದರಿಂದ ಅಮೆರಿಕಾದಲ್ಲೋ ಎಲ್ಲೋ ಕುಳಿತಿರುವ ಅವಳ ಮ್ಯಾನೇಜರ್ ಕಡೆಯಿಂದ ಆಫೀಸ್ ಚಾಟ್ ಅಪ್ಲಿಕೇಶನ್ನಲ್ಲಿ ಸಾಲು ಸಾಲು ಆನ್ಲೈನ್ ಮೆಸೇಜ್ಗಳು ಮತ್ತು ಇಮೇಲ್ಗಳು ಕೆಂಪು ಬಣ್ಣದ ನೋಟಿಫಿಕೇಷನ್ ಬೆಲ್ ಮೂಲಕ ಧಡಧಡನೆ ಬೀಳುತ್ತಲೇ ಇವೆ. ಈ ಕೆಲಸ ಇಂದೇ ಮುಗಿಯಬೇಕು, ಈ ಕೋಡ್ ಈಗಲೇ ರನ್ ಆಗಬೇಕು ಎಂಬ ಆ ಯಾಂತ್ರಿಕ ಆದೇಶಗಳು ಅವಳನ್ನು ಮಾನಸಿಕವಾಗಿ ಹಿಂಸಿಸುತ್ತಿವೆ. ಕಾರ್ಪೊರೇಟ್ ಪ್ರಪಂಚದ ಈ ಮನುಷ್ಯತ್ವವೇ ಇಲ್ಲದ ಬರೀ ಟಾರ್ಗೆಟ್ಗಳ ಬೆನ್ನಟ್ಟುವ ಯಾಂತ್ರಿಕ ಬದುಕು ಮತ್ತು ಹಗಲು ರಾತ್ರಿ ಎನ್ನದ ಶಿಫ್ಟ್ಗಳ ಕೆಲಸದ ಒತ್ತಡ ಅವಳ ಒಳಗಿರುವ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಿತ್ತುಕೊಂಡು ಬಿಟ್ಟಿದೆ. ಅವಳಿಗೆ ಆ ಉಸಿರು ಕಟ್ಟುವ ಕಿಟಕಿಯೇ ಇಲ್ಲದ 4 ಗೋಡೆಗಳ ಪಿಜಿ ರೂಮಿನಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಾಗುತ್ತಿಲ್ಲ. ಎದೆಯ ಒಳಗೆ ಏನೋ ಭಾರವಾದ ಕಲ್ಲು ಇಟ್ಟ ಹಾಗೆ ಆಗುತ್ತಿದೆ. ಗಂಟಲು ಒಣಗಿ ಹೋಗುತ್ತಿದೆ. ತಲೆ ಸಿಡಿಯುವಂತೆ ನೋವೆತ್ತುತ್ತಿದ್ದು, ಕೆಲಸದ ಅತಿಯಾದ ಒತ್ತಡ ಮತ್ತು ಸಿಟಿಯ ಈ ಒಂಟಿತನದಿಂದಾಗಿ ಅವಳಿಗೆ ತೀವ್ರವಾದ ಪ್ಯಾನಿಕ್ ಅಟ್ಯಾಕ್ ಆಗುತ್ತಿದೆ. ರೂಮಿನ ಒಳಗಿದ್ದರೂ ತನಗೆ ಉಸಿರಾಡಲು ಗಾಳಿ ಸಿಗುತ್ತಿಲ್ಲವೇನೋ ಎಂಬ ಭ್ರಮೆಗೆ ಬಿದ್ದು ಅವಳು ಜೋರಾಗಿ ಉಸಿರಾಡಲು ಒದ್ದಾಡುತ್ತಿದ್ದಾಳೆ. ಅದೇ ಸಮಯದಲ್ಲಿ ಬೆಂಗಳೂರಿನ ಆ ಸಿಮೆಂಟ್ ಕಾಡಿನಿಂದ 100 ಕಿಲೋಮೀಟರ್ ದೂರವಿರುವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹತ್ತಿರದ ಒಂದು ಪುಟ್ಟ ಹಳ್ಳಿಯಲ್ಲಿ ಇಡೀ ವಾತಾವರಣ ತಣ್ಣಗಿದೆ. ಹಳ್ಳಿಯ ಜನರೆಲ್ಲ ಹಳೇ ಹೆಂಚಿನ ಮನೆಗಳ ಒಳಗಡೆ ಬೆಚ್ಚಗೆ ನಿದ್ರಿಸುತ್ತಿದ್ದಾರೆ. ಆದರೆ 72 ವರ್ಷದ ಮಾಯಿಗೌಡರಿಗೆ ಮಾತ್ರ ನಿದ್ರೆಯಿಲ್ಲ. ಅವರು ಈ ಮಧ್ಯರಾತ್ರಿಯ ತಣ್ಣನೆಯ ಮಾಗದ ಗಾಳಿಯಲ್ಲೂ ತಲಗೊಂದು ಹಳೇ ಮಫ್ಲರ್ ಸುತ್ತಿಕೊಂಡು ಹೆಗಲ ಮೇಲೊಂದು ಒರಟು ಕಾಟನ್ ಟವಲ್ ಹಾಕಿಕೊಂಡು ತಮ್ಮ ಜೀವದಂತಿರುವ ಹಸಿರು ತೆಂಗಿನ ತೋಟದಲ್ಲಿ ಒಂಟಿಯಾಗಿ ನೀರು ಹಾಯಿಸುತ್ತಿದ್ದಾರೆ. ಮಣ್ಣಿನ ಮೇಲಿನ ಅತಿಯಾದ ಮಮತೆ ಮತ್ತು ಆ ಜಮೀನೇ ತನಗೆ ಎಲ್ಲವೂ ಎಂದು ನಂಬಿರುವ ಮಾಯಿಗೌಡರು ಈ ಇಳಿವಯಸ್ಸಿನಲ್ಲೂ ದೇಹದ ಆಯಾಸವನ್ನು ಲೆಕ್ಕಿಸದೆ ಪಂಪ್ಸೆಟ್ ಮೋಟಾರ್ ಆನ್ ಮಾಡಿ ಕಾಲುವೆಯಲ್ಲಿ ಹರಿಯುವ ನೀರನ್ನು ತೆಂಗಿನ ಮರಗಳ ಬುಡಕ್ಕೆ ತಿರುಗಿಸುತ್ತಿದ್ದಾರೆ. ರಾತ್ರಿಯ ನಿಶ್ಶಬ್ದದಲ್ಲಿ ಕಪ್ಪೆಗಳ ಕರಕರ ಸೌಂಡ್ ಮತ್ತು ಮೋಟಾರ್ ಪಂಪ್ನ ಲಯಬದ್ಧ ಶಬ್ದ ಮಾತ್ರ ಕೇಳಿಬರುತ್ತಿದೆ. ಮಾಯಿಗೌಡರು ಕೈಯಲ್ಲೊಂದು ಹಳೆ ಚಾರ್ಜಿಂಗ್ ಟಾರ್ಚ್ ಲೈಟ್ ಹಿಡಿದು ನೀರಿನ ಹರಿವನ್ನು ನೋಡುತ್ತಾ ಮುನ್ನಡೆಯುವಾಗ ದಿಢೀರ್ ಎಂದು ಅವರ ಎದೆಯ ಎಡಭಾಗದಲ್ಲಿ ತೀಕ್ಷ್ಣವಾದ ಹಿಂದೆಂದೂ ಅನುಭವಿಸದ ಭಾರವಾದ ನೋವು ಕಾಣಿಸಿಕೊಳ್ಳುತ್ತದೆ. ಯಾರೋ ಎದೆಯನ್ನು ಗಟ್ಟಿಯಾಗಿ ಹಿಂಡಿದಂತಾಗಿ ಅವರಿಗೆ ಉಸಿರಾಡಲು ಗಾಳಿಯೇ ಸಿಗದಂತಾಗುತ್ತದೆ. ಎದೆ ನೋವಿನ ತೀವ್ರತೆಗೆ ಅವರ ಕೈಯಲ್ಲಿದ್ದ ಟಾರ್ಚ್ ಲೈಟ್ ಕೆಳಗೆ ಬಿದ್ದು ಮಣ್ಣಿನ ನೀರಿನಲ್ಲಿ ತೇಲುತ್ತದೆ. ಮಾಯಿಗೌಡರು 2 ಕೈಗಳಿಂದ ಎದೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡು ಉಸಿರಿಗಾಗಿ ಒದ್ದಾಡುತ್ತಾ ಆ ನೀರು ಹರಿಯುವ ತಣ್ಣನೆಯ ಪಂಪ್ಸೆಟ್ ಗದ್ದೆಯ ಪಕ್ಕದಲ್ಲೇ ಜೋರಾಗಿ ಕುಸಿದು ಬಿದ್ದು ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ಕತ್ತಲಲ್ಲಿ ಅವರ ಮುಖದ ಮೇಲೆ ತೋಟದ ನೀರು ಚಿಮ್ಮುತ್ತಿರುತ್ತದೆ. ಇತ್ತ ಬೆಂಗಳೂರಿನ ಪಿಜಿ ಕೋಣೆಯಲ್ಲಿ ಕಣ್ಣೀರು ಹಾಕುತ್ತಿದ್ದ ಐಶ್ವರ್ಯಾಳ ಫೋನ್ ಇದ್ದಕ್ಕಿದ್ದಂತೆ ಜೋರಾಗಿ ರಿಂಗ್ ಆಗುತ್ತದೆ. ಸ್ಕ್ರೀನ್ ಮೇಲೆ ಅಮ್ಮ ಎಂಬ ಹೆಸರು ಮೂಡುತ್ತದೆ. ಇಷ್ಟು ತಡರಾತ್ರಿ ಅಮ್ಮ ಫೋನ್ ಮಾಡಿದ್ದಾಳೆ ಎಂದರೆ ಏನೋ ಆಪತ್ತು ಸಂಭವಿಸಿದೆ ಎಂದು ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತದೆ. ನಡುಗುವ ಕೈಗಳಿಂದ ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡ ತಕ್ಷಣ ಫೋನ್ನ ಆ ಕಡೆಯಿಂದ ಅವಳ ಅಮ್ಮ ತೀವ್ರವಾದ ಆತಂಕ ಮತ್ತು ಅಳು ತುಂಬಿದ ಧ್ವನಿಯಲ್ಲಿ ಕಿರುಚುತ್ತಾ ಹೇಳುತ್ತಾಳೆ, ಅಮ್ಮ ಐಶು, ದೊಡ್ಡ ಅನಾಹುತ ಆಗೋಗಿಬಿಟ್ಟಿತಮ್ಮ. ನಿಮ್ಮ ಅಜ್ಜ ಮಧ್ಯರಾತ್ರಿ ತೋಟದಲ್ಲಿ ನೀರು ಹಾಯಿಸೋಕೆ ಹೋದವರು ಅಲ್ಲೇ ಎದೆ ನೋವು ಬಂದು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾರೆ ಕಣಮ್ಮ. ಯಾರೋ ತೋಟದ ಪಕ್ಕ ಹೋದವರು ನೋಡಿ ನಮಗೆ ವಿಷಯ ತಿಳಿಸಿದ್ರು. ತಕ್ಷಣ ನಮ್ಮ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ. ಆದ್ರೆ ಇಲ್ಲಿನ ಡಾಕ್ಟರ್ ಮಾಯಿಗೌಡರ ಹಾರ್ಟ್ ತುಂಬಾ ವೀಕ್ ಆಗಿದೆ. ಪ್ರಾಣ ಉಳಿಯೋದೇ ಕಷ್ಟ. 1 ನಿಮಿಷನೂ ತಡ ಮಾಡದೆ ತಕ್ಷಣ ಬೆಂಗಳೂರಿನ ಯಾವುದಾದ್ರೂ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿ ಅಂತ ಹೇಳ್ತಿದ್ದಾರೆ ಕಣಮ್ಮ. ನಮಗೆ ಏನು ಮಾಡಬೇಕು ಅಂತಾನೇ ತಿಳಿಯುತ್ತಿಲ್ಲ. ತುಂಬಾ ಹೆದರಿಕೆಯಾಗುತ್ತಿದೆ ಅಮ್ಮ ಎಂದು ಅಮ್ಮ ಫೋನ್ನಲ್ಲೇ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುತ್ತಾಳೆ. ಅಮ್ಮನ ಆ ಆರ್ತನಾದವನ್ನು ಕೇಳಿದ ತಕ್ಷಣ ಐಶ್ವರ್ಯಾಳ ಇಡೀ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾದ ಹಾಗೆ ಭಾಸವಾಗುತ್ತದೆ. ಅವಳ ಕಣ್ಣಿನಿಂದ ನೀರು ಧಾರೆಧಾರೆಯಾಗಿ ಹರಿಯಲು ಶುರು ಮಾಡುತ್ತದೆ. ಈ ಸಿಟಿಯ ಜಂಜಾಟ, ಮ್ಯಾನೇಜರ್ ಕೊಟ್ಟ ಕೆಲಸದ ಒತ್ತಡ ಎಲ್ಲವೂ ಅವಳಿಗೆ ಒಂದೇ ಕ್ಷಣದಲ್ಲಿ ಅತ್ಯಲ್ಪ ಎಂದು ಅನ್ನಿಸಿಬಿಡುತ್ತದೆ. ಅವಳು ತನ್ನ ಕಣ್ಣ ಮುಂದಿದ್ದ ಆ ಲ್ಯಾಪ್ಟಾಪ್ ಸ್ಕ್ರೀನ್ ಅನ್ನು ಅತ್ಯಂತ ಜೋರಾಗಿ ಕೋಪದಿಂದ ಮುಚ್ಚಿ ಹಾಕುತ್ತಾಳೆ. ತನ್ನ ಗಂಟಲಲ್ಲಿ ತುಂಬಿ ಬಂದಿದ್ದ ದುಃಖವನ್ನು ಹತ್ತಿಕ್ಕುತ್ತಾ ಅಮ್ಮನಿಗೆ ಧೈರ್ಯ ತುಂಬುವ ಧ್ವನಿಯಲ್ಲಿ ನೇರವಾಗಿ ಹೇಳುತ್ತಾಳೆ, ಅಮ್ಮ, ನೀನು ಸ್ವಲ್ಪವೂ ಗಾಬರಿಯಾಗಬೇಡಿ. ಅಳುವುದನ್ನು ಮೊದಲು ನಿಲ್ಲಿಸು. ಅಜ್ಜನನ್ನ ತಕ್ಷಣ ಒಂದು ಆಂಬ್ಯುಲೆನ್ಸ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೊರಡಿ. ನಾನು ಇಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಮತ್ತು ಡಾಕ್ಟರ್ಸ್ ಎಲ್ಲವನ್ನೂ ರೆಡಿ ಮಾಡಿ ಕಾಯ್ತಾ ಇರ್ತೀನಿ.
ನನಗೂ ಇಲ್ಲಿ ಈ ಸಿಮೆಂಟ್ ಕಾಡಿನಲ್ಲಿ ಈ ಉಸಿರುಗಟ್ಟು ನರಕದಲ್ಲಿ ಒಂದು ಕ್ಷಣವೂ ಇರೋಕೆ ಆಗ್ತಿಲ್ಲ ಅಮ್ಮ. ಸಾಕು ಈ ನರಕದ ಕೆಲಸ. ನಾನು ನಾಳೆಯೇ ಬೆಳಗ್ಗೆ ನನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಮ್ಮ ಊರಿಗೆ ಬರ್ತೀನಿ ಎಂದು ದೃಢವಾಗಿ ಹೇಳುತ್ತಾ ಫೋನ್ ಕಟ್ ಮಾಡುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಇಡೀ ರಾತ್ರಿ ಪ್ರಯಾಣ ಮಾಡಿ ಬಂದ ಆಂಬ್ಯುಲೆನ್ಸ್ ಬೆಂಗಳೂರಿನ ದೊಡ್ಡ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗವನ್ನು ತಲುಪುತ್ತದೆ. ಅಲ್ಲಿ ಐಶ್ವರ್ಯ ಮೊದಲೇ ಎಲ್ಲಾ ವ್ಯವಸ್ಥೆ ಮಾಡಿರುತ್ತಾಳೆ. ಆಸ್ಪತ್ರೆಯ ಪ್ರಸಿದ್ಧ ಹೃದ್ರೋಗ ತಜ್ಞರು ಮಾಯಿಗೌಡರನ್ನು ಸಂಪೂರ್ಣವಾಗಿ ತಪಾಸಣೆ ನಡೆಸಿ ಅವರ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರುವುದನ್ನು ಪತ್ತೆ ಹಚ್ಚುತ್ತಾರೆ. ಐಸಿಯುನಿಂದ ಹೊರಬಂದ ವೈದ್ಯರು ಐಶ್ವರ್ಯ ಮತ್ತು ಅವಳ ಹೆತ್ತವರನ್ನು ಕರೆದು ಗಂಭೀರವಾಗಿ ಹೇಳುತ್ತಾರೆ, ನೋಡಿ, ಮಾಯಿಗೌಡರ ಹಾರ್ಟ್ ಕಂಡೀಷನ್ ಈಗ ತುಂಬಾ ಕ್ರಿಟಿಕಲ್ ಆಗಿದೆ. ಈ ವಯಸ್ಸಿನಲ್ಲಿ ಅವರಿಗೆ ತಕ್ಷಣ ಸರ್ಜರಿ ಮಾಡುವುದು ರಿಸ್ಕ್. ಆದ್ದರಿಂದ ಸದ್ಯಕ್ಕೆ ಇಂಜೆಕ್ಷನ್ ಮತ್ತು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮೂಲಕ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಒಂದು ಮುಖ್ಯವಾದ ಕಂಡೀಷನ್, ಇನ್ನು ಕನಿಷ್ಠ 3 ತಿಂಗಳ ಕಾಲ ಅವರು ಯಾವುದೇ ರೀತಿಯ ದೈಹಿಕ ಶ್ರಮ ಪಡಬಾರದು. ತೋಟಕ್ಕೆ ಹೋಗಿ ಕೆಲಸ ಮಾಡುವುದು ಬಿಡಿ. ಅವರಿಗೆ ಯಾವುದೇ ರೀತಿಯ ಮೆಂಟಲ್ ಸ್ಟ್ರೆಸ್ ಕೂಡ ಇರಬಾರದು. ಅಕಸ್ಮಾತ್ ಹಳ್ಳಿಗೆ ಹೋದರೆ ಅವರು ಮತ್ತೆ ತೋಟಕ್ಕೆ ಓಡುತ್ತಾರೆ. ಆದ್ದರಿಂದ ಆಸ್ಪತ್ರೆಯ ಹತ್ತಿರವೇ ಇರುವ ಈ ಬೆಂಗಳೂರಿನ ಸಿಟಿಯಲ್ಲೇ ನಿಮ್ಮ ಕಣ್ಣ ಮುಂದೆಯೇ ಅವರನ್ನು ಕನಿಷ್ಠ 3 ತಿಂಗಳು ಇಟ್ಟುಕೊಂಡು ಪ್ರತಿಯೊಂದು ಮೂವ್ಮೆಂಟನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಎಂದು ಕಡಾಖಂಡಿತವಾಗಿ ಆರ್ಡರ್ ಮಾಡುತ್ತಾರೆ. ಇತ್ತ ಅದೇ ದಿನ ಮಧ್ಯಾಹ್ನ ಐಶ್ವರ್ಯ ತನ್ನ ಆಫೀಸ್ಗೆ ಹೋಗಿ ತನ್ನ ಮಾನಸಿಕ ಸ್ಥಿತಿ ಮತ್ತು ಮನೆಯ ಪರಿಸ್ಥಿತಿಯನ್ನು ವಿವರಿಸಿ ಮೆಡಿಕಲ್ ರಜೆಗೆ ಅರ್ಜಿ ಹಾಕುತ್ತಾಳೆ. ಅವಳ ಕಣ್ಣೀರು ಮತ್ತು ಕಳೆದ ಕೆಲವು ತಿಂಗಳುಗಳಿಂದ ಅವಳು ಅನುಭವಿಸುತ್ತಿದ್ದ ಅತಿಯಾದ ಕೆಲಸದ ಒತ್ತಡವನ್ನು ಮನಗಂಡ ಕಂಪನಿಯ HR ಇಲಾಖೆ ಹಾಗೂ ಮ್ಯಾನೇಜರ್ ಮಾನವೀಯತೆಯ ದೃಷ್ಟಿಯಿಂದ ಅವಳಿಗೆ 3 ತಿಂಗಳ ಕಾಲ ಸಂಬಳ ಸಹಿತ ವೈದ್ಯಕೀಯ ರಜೆಯನ್ನು ಮೆಡಿಕಲ್ ಲೀವ್ ಅಧಿಕೃತವಾಗಿ ಮಂಜೂರು ಮಾಡುತ್ತಾರೆ. ಅಲ್ಲಿಗೆ ಐಶ್ವರ್ಯಾಳಿಗೆ ಸಿಟಿಯ ಈ ಯಾಂತ್ರಿಕ ಜಗತ್ತಿನಿಂದ 3 ತಿಂಗಳು ಸಂಪೂರ್ಣ ಬಿಡುಗಡೆ ಸಿಗುತ್ತದೆ. ಹೀಗೆ ತನ್ನ ಇಡೀ ಜೀವಮಾನದಲ್ಲಿ ಹಳ್ಳಿಯ ಮಣ್ಣನ್ನು, ತನ್ನ ತೆಂಗಿನ ತೋಟವನ್ನು ಬಿಟ್ಟು ಒಂದು ದಿನವೂ ಕದಲದ ಮಾಯಿಗೌಡರು ಅನಿವಾರ್ಯವಾಗಿ ಬೆಂಗಳೂರಿನ ಆಸ್ಪತ್ರೆ ಮತ್ತು ಸಿಟಿಯ ಫ್ಲಾಟ್ನಲ್ಲಿ ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಇನ್ನೊಂದೆಡೆ ಬೆಂಗಳೂರಿನ ಐಟಿ ಕಂಪನಿಯ ಜಂಜಾಟ, ಟ್ರಾಫಿಕ್ ಮತ್ತು ಕಂಪ್ಯೂಟರ್ ಸ್ಕ್ರೀನ್ ನೋಡಿ ಮನಸ್ಸು ಹಾಳು ಮಾಡಿಕೊಂಡಿದ್ದ ಮೊಮ್ಮಗಳು ಐಶ್ವರ್ಯ ಪ್ರಕೃತಿಯ ಮಡಿಲಲ್ಲಿರುವ ಹಳ್ಳಿಗೆ ಹೋಗಿ ಅಲ್ಲಿನ ಜಮೀನನ್ನು ನೋಡಿಕೊಳ್ಳಲು ಸಿದ್ಧಳಾಗುತ್ತಾಳೆ. ಇಬ್ಬರ ಜೀವನದ ಹಾದಿಗಳು ಹಾಗೂ ಅವರು ಬದುಕುವ ಜಾಗಗಳು ಸಂಪೂರ್ಣವಾಗಿ ಬದಲಾಗಲು ಕಾಲಚಕ್ರ ಸಿದ್ಧವಾಗುತ್ತದೆ. ಮಾಯಿಗೌಡರು ತಮ್ಮ ಇಡೀ 72 ವರ್ಷದ ಜೀವನದಲ್ಲಿ ಬೆಂಗಳೂರಿನ ಮುಖ ನೋಡಿದವರಲ್ಲ. ಹಳ್ಳಿಯ ಮಣ್ಣು, ಎತ್ತಿನ ಗಾಡಿ, ಹಳೇ ಹೆಂಚಿನ ಮನೆ ಬಿಟ್ಟು ಬೇರೇನನ್ನೂ ಅರಿಯದ ಅವರು ಮಗನ ಕೈ ಹಿಡಿದು ಮೊದಲ ಬಾರಿಗೆ ಬೆಂಗಳೂರಿನ ಆ ಬೃಹತ್ ಗೇಟೆಡ್ ಕಮ್ಯುನಿಟಿಯ 12ನೇ ಮಹಡಿಯ ಹೈಟೆಕ್ ಅಪಾರ್ಟ್ಮೆಂಟ್ಗೆ ಕಾಲಿಡುತ್ತಾರೆ. ಅವರ ಕೈಯಲ್ಲೊಂದು ಹಳೆಯ ಬಟ್ಟೆಯ ಜೀನ್ಸ್ ಮಾದರಿಯ ಚೀಲ, ಹೆಗಲ ಮೇಲೊಂದು ಮಂಡ್ಯ ಶೈಲಿಯ ಒರಟು ಬಿಳಿ ಟವಲ್, ಕಾಲಿನಲ್ಲಿ ಸವೆದು ಹೋಗಿರುವ ರಬ್ಬರ್ ಚಪ್ಪಲಿ ಮತ್ತು ಸೊಂಟಕ್ಕೆ ಗಟ್ಟಿಯಾಗಿ ಸಿಕ್ಕಿಸಿರುವ ಕಚ್ಚೆಪಂಚೆ. ಅಪಾರ್ಟ್ಮೆಂಟ್ನ ಹೊರಗಿನ ಆ ನುಣುಪಾದ ಗ್ರಾನೈಟ್ ಕಲ್ಲುಗಳು ಮತ್ತು ಮುಗಿಲೆತ್ತರಕ್ಕೆ ನಿಂತಿರುವ ಕಟ್ಟಡದ ಭವ್ಯತೆಗಿಂತ ಅವರಿಗೆ ಅಲ್ಲಿದ್ದ ಕೃತಕತೆ ಕಂಡು ಒಂದು ರೀತಿಯ ವಿಚಿತ್ರ ಅಸಹ್ಯ ಮೂಡುತ್ತದೆ. ಅದೇ ಹೊತ್ತಿಗೆ ಬೆಂಗಳೂರಿನ ಪಿಜಿಯಲ್ಲಿದ್ದ ತನ್ನ ಮಾಡರ್ನ್ ಜೀನ್ಸ್, ಟೀ ಶರ್ಟ್ ಧರಿಸಿ ಹೆಗಲ ಮೇಲೊಂದು ದೊಡ್ಡ ಟ್ರಾವೆಲ್ ಬ್ಯಾಗ್ ತಗುಲಿಸಿಕೊಂಡು ಐಶ್ವರ್ಯ ಕೆಎಸ್ಆರ್ಟಿಸಿ ಬಸ್ಸಿನಿಂದ ಇಳಿಯುತ್ತಾಳೆ. ಧೂಳು ತುಂಬಿದ ಹಳ್ಳಿಯ ಆ ಮಣ್ಣಿನ ರಸ್ತೆಗೆ ಅವಳು ಕಾಲಿಡುತ್ತಿದ್ದಂತೆ ಸುತ್ತಲೂ ಹಸಿರು ಗದ್ದೆಗಳು ಕಾಣಿಸುತ್ತವೆ. ಸಿಟಿಯ ಸೆಕ್ಯೂರಿಟಿ ಗೇಟ್ಗಳ ಮಧ್ಯೆ ಬದುಕಿದ್ದ ಅವಳಿಗೆ ಈ ಮುಕ್ತ ವಾತಾವರಣ ಹೊಸದಾಗಿ ಕಾಣುತ್ತದೆ. ಇತ್ತ ಬೆಂಗಳೂರಿನ ಅಪಾರ್ಟ್ಮೆಂಟ್ನ ನೆಲಮಹಡಿಯಲ್ಲಿ ಒಳಗೆ ಹೋಗಲು ನಿಂತಾಗ ಮಾಯಿಗೌಡರು ಆ ನುಣುಪಾದ ಸ್ಟೀಲ್ ಕನ್ನಡಿಗಳಿರುವ ಲಿಫ್ಟ್ ನೋಡಿ ಹೆದರಿ 3 ಹೆಜ್ಜೆ ಹಿಂದೆ ಸರಿಯುತ್ತಾರೆ. ಲಿಫ್ಟ್ ಬಾಗಿಲು ತಾನಾಗಿಯೇ 2 ಕಡೆ ತೆರೆದುಕೊಳ್ಳುವುದನ್ನು ನೋಡಿ ಅವರ ಎದೆ ಝಲ್ಲೆನ್ನುತ್ತದೆ. ಮಗನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಮಗೆ ವಿಶಿಷ್ಟವಾದ ಹಳ್ಳಿಯ ಭಾಷೆಯಲ್ಲಿ ಬೈಯುತ್ತಾ ಹೇಳುತ್ತಾರೆ, ಏನೋ ಇದು ಕಬ್ಬಿಣದ ಪೆಟ್ಟಿಗೆ ಒಳಗಡೆ ನಿಂತರೆ ತಾನಾಗಿಯೇ ಮ್ಯಾಲಕ್ಕೆ ಕರಕೊಂಡು ಹೋಗುತ್ತೆ ಅಂತೀಯಾ? ಮನುಷ್ಯರ ಪ್ರಾಣ ತೆಗೆಯೋಕೆ ಅಂತಾನೇ ಮಾಡಿರೋದಾ ಇದನ್ನ? ನನ್ನ ಕೈ ಬಿಡು ನನ್ಮಗನೇ, ನಾನು ಇದರಲ್ಲಿ ಬರಲ್ಲ. ಬೇಕಾದ್ರೆ ಆ ಸಿಮೆಂಟ್ ಮೆಟ್ಟಿಲುಗಳನ್ನ ಹತ್ತಿ ನಡ್ಕೊಂಡೇ ಬರ್ತೀನಿ. ಮಗ ನಗುತ್ತಾ, ಅಪ್ಪ ಇದು 12ನೇ ಮಹಡಿ, ನಡ್ಕೊಂಡು ಹೋಗೋಕೆ ಆಗಲ್ಲ ಎಂದು ಸಮಾಧಾನ ಮಾಡಿ ಅವರ ಹೆಗಲ ಮೇಲೆ ಕೈ ಹಾಕಿ ಲಿಫ್ಟ್ ಒಳಗಡೆ ಎಳೆದುಕೊಂಡು ಹೋಗುತ್ತಾನೆ. ಲಿಫ್ಟ್ ಮೇಲಕ್ಕೆ ಚಲಿಸುವಾಗ ಮಾಯಿಗೌಡರು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ದೇವರ ಹೆಸರು ಜಪಿಸುತ್ತಾರೆ. 12ನೇ ಮಹಡಿಯ ಫ್ಲಾಟ್ ತಲುಪಿ ಒಳಗಡೆ ಹೋದ ತಕ್ಷಣ ಮಾಯಿಗೌಡರಿಗೆ ಸುತ್ತಲೂ ಬರೀ ಗಾಜಿನ ದಪ್ಪ ಕಿಟಕಿಗಳು ಮತ್ತು ಸಿಮೆಂಟ್ ಗೋಡೆಗಳೇ ಕಾಣಿಸುತ್ತವೆ. ಹೊರಗೆ ತಲೆ ಹಾಕಿ ನೋಡಿದರೆ ಬರೀ ವಾಹನಗಳ ಹಾರ್ನ್ ಸೌಂಡ್. ತಮಗೆ ಯಾವುದೋ ಜೈಲಿನ ಸೆರೆಮನೆಗೆ ಬಂದ ಹಾಗೆ ಅನಿಸಿ ಉಸಿರುಗಟ್ಟಿದಂತಾಗುತ್ತದೆ. ಇನ್ನೊಂದೆಡೆ ಐಶ್ವರ್ಯ ತನ್ನ ಹಳ್ಳಿಯ ಹಳೆಯ ಹೆಂಚಿನ ಮನೆ ಒಳಗಡೆ ನಡೆದು ಬಂದು ಹಾಲಿನ ಮಧ್ಯದಲ್ಲಿದ್ದ ಹಳೆಯ ಕಬ್ಬಿಣದ ಸ್ವಿಚ್ ಬೋರ್ಡ್ ಮುಟ್ಟಿ ಧೂಳು ತುಂಬಿದ್ದ ಫ್ಯಾನ್ ಆನ್ ಮಾಡುತ್ತಾಳೆ. ಆ ಹಳೆ ಫ್ಯಾನ್ ಕರಕರ ಅಂತ ದೊಡ್ಡದಾಗಿ ಶಬ್ದ ಮಾಡುತ್ತಾ ನಿಧಾನಕ್ಕೆ ತಿರುಗಲು ಶುರು ಮಾಡುತ್ತದೆ. ಅವಳು ತಕ್ಷಣ ಫೋನ್ ತೆಗೆದು ನೋಡಿದರೆ
ಇಡೀ ಮನೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಒಂದು ಪಾಯಿಂಟ್ ಕೂಡ ಸಿಗುತ್ತಿರುವುದಿಲ್ಲ. ವೈಫೈ ಅಂತೂ ಇಡೀ ಹಳ್ಳಿಗೆ ಇಲ್ಲ. ಸಿಟಿಯ ಹಗಲು ರಾತ್ರಿಯ ಗಲಾಟೆ, ಸತತವಾಗಿ ಬರುತ್ತಿದ್ದ ಇಮೇಲ್ ನೋಟಿಫಿಕೇಷನ್ ಸೌಂಡುಗಳಲ್ಲೇ ಬದುಕಿದ್ದ ಐಶ್ವರ್ಯಾಗೆ ಆ ಹಳ್ಳಿಯ ನಿಶ್ಶಬ್ದ ಮತ್ತು ನಿಗೂಢ ಶಾಂತತೆ ಕಿವಿಗೆ ಹೊಸದಾಗಿ ಅಪ್ಪಳಿಸಿದ ಹಾಗೆ ಆಗುತ್ತದೆ. ಕತ್ತಲಾಗುತ್ತಿದ್ದಂತೆ ಹಳ್ಳಿಯ ಆ ಹಳೆಯ ಮನೆಯ ಜಗಲಿಯ ಮೇಲೆ ಒಂಟಿಯಾಗಿ ಕುಳಿತು ಯಾವುದೇ ವಾಹನಗಳಿಲ್ಲದ ರಸ್ತೆಯನ್ನು ಮತ್ತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ಅವಳು ತನ್ನನ್ನು ತಾನು ಮರೆತು ಕಳೆದು ಹೋಗುತ್ತಾಳೆ. ಬೆಂಗಳೂರಿನ ಆ ಮುಗಿಲೆತ್ತರದ ಅಪಾರ್ಟ್ಮೆಂಟ್ನಲ್ಲಿ ಮಾಯಿಗೌಡರಿಗೆ ಮೊದಲನೇ ದಿನದ ಬೆಳಗ್ಗೆ ಶುರುವಾಗುತ್ತದೆ. ಹಳ್ಳಿಯಲ್ಲಿ ದಿನವೂ 5 ಗಂಟೆಗೆ ಎದ್ದು ಮೈಮೇಲೆ ಕಂಬಳಿ ಹೊದ್ದು ಕತ್ತಲಲ್ಲೇ ತೋಟಕ್ಕೆ ಹೋಗಿ ಅಭ್ಯಾಸವಿದ್ದ ಅವರಿಗೆ ಇಲ್ಲಿ 8 ಗಂಟೆಯಾದರೂ ಸೂರ್ಯನ ಮುಖವೇ ಕಾಣಿಸುತ್ತಿಲ್ಲ. ಸುತ್ತಲೂ ದಪ್ಪ ಗಾಜಿನ ಕಿಟಕಿಗಳು, ಎಸಿಗಾಳಿ. ಮಾಯಿಗೌಡರು ಎದ್ದು ಬಂದು ನಲ್ಲಿ ತಿರುಗಿಸಿದರೆ ಅದರಲ್ಲಿ ಫಿಲ್ಟರ್ ಆಗಿ ಬರುವ ಸಪ್ಪೆ ನೀರು. ಅವರಿಗೆ ಆ ನೀರಿನಲ್ಲಿ ಮುಖ ತೊಳೆಯುವುದಕ್ಕೂ ಸಮಾಧಾನವಿಲ್ಲ. ಹಳ್ಳಿಯ ಬಾವಿ ನೀರು ಕೆರೆ ನೀರಿನ ನೆನಪಾಗುತ್ತದೆ. ಮನೆಯ ಒಳಗಡೆ ಎಲ್ಲವೂ ಕೃತಕವಾಗಿ ಕಾಣುತ್ತದೆ. ಬೇಸರ ತಡೆಯಲಾರದೆ ಅವರು ಸೊಂಟಕ್ಕೆ ಪಂಚೆ ಸಿಕ್ಕಿಸಿಕೊಂಡು ಹೆಗಲ ಮೇಲೆ ಟವಲ್ ಹಾಕಿಕೊಂಡು ಫ್ಲಾಟ್ನಿಂದ ಕೆಳಗೆ ಬರುತ್ತಾರೆ. ಆ ಗೇಟೆಡ್ ಕಮ್ಯುನಿಟಿಯ ಮಧ್ಯದಲ್ಲಿ ಜಪಾನ್ ಶೈಲಿಯಲ್ಲಿ ಕೃತಕವಾಗಿ ನುಣುಪಾಗಿ ಬೆಳೆಸಿದ್ದ ಹಸಿರು ಹುಲ್ಲುಹಾಸು, ಲಾನ್ ಕಾಣಿಸುತ್ತದೆ. ಮಣ್ಣಿನ ಮೇಲಿನ ಮಮತೆಯಿಂದ ಮಾಯಿಗೌಡರು ಹಾಯಾಗಿ ಆ ಮಣ್ಣಿನ ಹಸಿರು ಹುಲ್ಲಿನ ಮೇಲೆ ಕಾಲು ಚಾಚಿ ಕುಳಿತುಕೊಳ್ಳುತ್ತಾರೆ. ಅವರು ಕುಳಿತು ತಂಬಾಕು ಕುಟ್ಟಲು ಕೈ ಹಾಕುತ್ತಿದ್ದಂತೆ ಎಲ್ಲಿಂದಲೋ ಓಡಿಬರುವ ಸೆಕ್ಯೂರಿಟಿ ಗಾರ್ಡ್ ಒಬ್ಬ, ಹಲೋ ಹಲೋ ಓಲ್ಡ್ ಮ್ಯಾನ್, ಇಲ್ಲಿ ಹುಲ್ಲಿನ ಮೇಲೆ ಕೂರಬಾರದು, ವಾಕಿಂಗ್ ಟ್ರ್ಯಾಕ್ ಮೇಲೆ ಮಾತ್ರ ಇರಬೇಕು, ಪ್ರೆಸಿಡೆಂಟ್ ನೋಡಿದರೆ ಫೈನ್ ಹಾಕ್ತಾರೆ, ದಿಸ್ ಇಸ್ ಅಪಾರ್ಟ್ಮೆಂಟ್ ರೂಲ್ಸ್ ಎಂದು ಇಂಗ್ಲಿಷ್ ಮಿಶ್ರಿತ ಕನ್ನಡದಲ್ಲಿ ಗದರಿಸುತ್ತಾನೆ. ಮಾಯಿಗೌಡರಿಗೆ ಮಂಡ್ಯದ ರಕ್ತ ತಕ್ಷಣ ನೆತ್ತಿಗೇರುತ್ತದೆ. ಅವರು ಸರಕ್ಕನೆ ಎದ್ದು ನಿಂತು ಕೈಯಲ್ಲಿದ್ದ ಟವಲ್ ಕೊಡವಿ ಸೆಕ್ಯೂರಿಟಿ ಗಾರ್ಡ್ ಕಣ್ಣಲ್ಲಿ ಕಣ್ಣಿಟ್ಟು ದಬಾಯಿಸುತ್ತಾರೆ. ಲೇ ತಮ್ಮ, ಏನೂ ಅಂದೆ? ರೂಲ್ಸಾ? ಹುಟ್ಟಿ ಬೆಳೆದ ಈ ಮಣ್ಣಿನ ಮೇಲೆ ಕೂರೋಕ್ಕೂ ನಿಮ್ಮ ಬೆಂಗಳೂರಿನಲ್ಲಿ ಪರ್ಮಿಷನ್ ಬೇಕಾ? ದುಡ್ಡು ಕೊಟ್ಟು ಮಣ್ಣು ಕೊಂಡುಕೊಂಡು ಅದಕ್ಕೆ ಬಣ್ಣ ಹಚ್ಚಿ ಅದರ ಮೇಲೆ ಮನುಷ್ಯರು ಕೂರಬಾರದು ಅಂತ ರೂಲ್ಸ್ ಮಾಡೋ ನಿಮ್ಮ ಬುದ್ಧಿಗೆ ಏನ್ ಹೇಳಬೇಕೋ? ಮಣ್ಣನ್ನ ಮುಟ್ಟದೇನೆ ದಿನಪೂರ್ತಿ ಆ ಸಿಮೆಂಟ್ ಡಬ್ಬದ ಒಳಗಡೆ ಹೆಂಗಿರ್ತೀರೋ ಏನೋ ನೀವು ಮನುಷ್ಯರು ಎಂದು ಜೋರಾಗಿ ಗದರಿಸುತ್ತಾರೆ. ಅವರ ಗಂಭೀರವಾದ ಧ್ವನಿ ಕೇಳಿ ಸೆಕ್ಯೂರಿಟಿ ಗಾರ್ಡ್ ಹೆದರಿ ಹಿಂದೆ ಸರಿಯುತ್ತಾನೆ. ಮಾಯಿಗೌಡರು ಸಿಟ್ಟಿನಿಂದ ಉಗುಳುತ್ತಾ ಅಲ್ಲಿಂದ ವಾಪಸ್ ಫ್ಲಾಟ್ಗೆ ಹೊರಟು ಹೋಗುತ್ತಾರೆ. ಅದೇ ದಿನ ಹಳ್ಳಿಯಲ್ಲಿ ಐಶ್ವರ್ಯಾಗೆ ಹಸಿವಿನ ಜ್ವಾಲೆ ಶುರುವಾಗುತ್ತದೆ. ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದರೆ ಅಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿಯಾಗಿರುವುದು ಗೊತ್ತಾಗುತ್ತದೆ. ಹಳ್ಳಿಯಲ್ಲಿ ಸಿಟಿಯ ತರಹ ಆನ್ಲೈನ್ನಲ್ಲಿ ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ತಂದುಕೊಡಲು ಯಾರೂ ಇರುವುದಿಲ್ಲ. ಅನಿವಾರ್ಯವಾಗಿ ಅವಳು ಹಳ್ಳಿಯ ಸಾಂಪ್ರದಾಯಿಕ ಕಲ್ಲು ಒಲೆ, ಫೈರ್ವುಡ್ ಸ್ಟೋವ್ ಹಚ್ಚಲು ನಿರ್ಧರಿಸುತ್ತಾಳೆ. ಸಿಟಿಯ ಮಾಡರ್ನ್ ಕಿಚನ್ನಲ್ಲಿ ಇಂಡಕ್ಷನ್ ಸ್ಟವ್ ಮೇಲೆ ಬದುಕಿದ್ದ ಅವಳಿಗೆ ಒಣಗಿದ ಸೌದೆಗಳನ್ನು ಒಲೆಯೊಳಗೆ ಜೋಡಿಸುವುದೇ ಒಂದು ದೊಡ್ಡ ಸವಾಲಾಗುತ್ತದೆ. ಹೇಗೋ ಸೌದೆಗಳನ್ನು ಇಟ್ಟು ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಲು ಪ್ರಯತ್ನಿಸುತ್ತಾಳೆ. ಆದರೆ ಒಲೆ ಉರಿಯುವುದರ ಬದಲು ಇಡೀ ಅಡುಗೆ ಮನೆ ತುಂಬಾ ದಪ್ಪನೆಯ ಕಪ್ಪು ಹೊಗೆ ತುಂಬಿಕೊಳ್ಳುತ್ತದೆ. ಹೊಗೆಯ ತೀವ್ರತೆಗೆ ಐಶ್ವರ್ಯಾಗೆ ಉಸಿರಾಡಲು ಕಷ್ಟವಾಗಿ ಕೆಮ್ಮಲು ಶುರುಮಾಡುತ್ತಾಳೆ. ಕಣ್ಣುಗಳು ಉರಿದು ನೀರು ಧಾರೆಧಾರೆಯಾಗಿ ಹರಿಯುತ್ತದೆ. ಮುಖವೆಲ್ಲ ಕಸಿಯಾಗಿದ್ದರೂ ಕೈಬಿಡದೆ ಒಲೆಯೊಳಗೆ ಪೈಪಿಟ್ಟು ಜೋರಾಗಿ ಊದುತ್ತಾಳೆ. ಹೊಗೆ ಅವಳ ಮುಖಕ್ಕೆ ಬಡಿದು ಇಡೀ ಮುಖ ಕಪ್ಪಾಗುತ್ತದೆ. ಕೊನೆಗೆ ಬೇಸತ್ತು ಅಸಹಾಯಕತೆಯಿಂದ ಕಣ್ಣೀರು ಹಾಕುತ್ತಾ ಜಗಲಿಯ ವೆರಂದಾ ಮೇಲೆ ಬಂದು ತಲೆ ಮೇಲೆ ಕೈಹೊತ್ತು ಕುಳಿತುಕೊಳ್ಳುತ್ತಾಳೆ. ಯಾವ ಮುಹೂರ್ತದಲ್ಲಿ ಇಲ್ಲಿಗೆ ಬಂದೆನೋ, 1 ಕಪ್ ಕಾಫಿಗೂ ಇಲ್ಲಿ ಪರದಾಡಬೇಕಲ್ಲ ಎಂದು ತನ್ನ ಹಣೆಬರಹಕ್ಕೆ ತಾನೇ ಬೈದುಕೊಳ್ಳುತ್ತಾಳೆ. ಆಗ ಆ ರಸ್ತೆಯಲ್ಲಿ ತನ್ನ ಹಸುವಿನ ಹಾಲು ಕರೆದುಕೊಂಡು ಹೋಗುತ್ತಿದ್ದ ಪಕ್ಕದ ಮನೆಯ ರತ್ನಮ್ಮ ಅತ್ತೆ ಇವಳ ಸ್ಥಿತಿಯನ್ನು ನೋಡುತ್ತಾರೆ. ಮುಖವೆಲ್ಲ ಕಪ್ಪಾಗಿ ಕಣ್ಣೀರು ಹಾಕುತ್ತಾ ಕುಳಿತಿರುವ ಸಿಟಿ ಹುಡುಗಿಯನ್ನು ನೋಡಿ ಅವರಿಗೆ ನಗು ತಡೆಯಲು ಸಾಧ್ಯವಾಗುವುದಿಲ್ಲ. ರತ್ನಮ್ಮ ಅತ್ತೆ ಜಗಲಿ ಹತ್ತಿ ಬಂದು ತಾವೇ ತಂದಿದ್ದ ಒಂದು ದೊಡ್ಡ ಹಿತ್ತಾಳೆ ಚೊಂಬಿನಲ್ಲಿದ್ದ ಬಿಸಿ ಹಾಲನ್ನು ಐಶ್ವರ್ಯಾಳ ಕೈಗಿಡುತ್ತಾರೆ. ಅವಳ ತಲೆ ಸವರುತ್ತಾ, ಯಾಕಮ್ಮ ಸಿಟಿ ಹುಡುಗಿ ಐಶು, ಮೊದಲನೇ ದಿನಕ್ಕೆ ಹೀಗೆ ಮುಖವೆಲ್ಲ ಒಣಗಿಸಿಕೊಂಡು ಅಳ್ತಾ ಕೂತಿದ್ದೀಯಾ? ಇಗೋ ನಮ್ಮ ಹಸುವಿನ ಹಸಿ ಹಾಲು ಈಗಷ್ಟೇ ಕರೆದುಕೊಂಡು ಬಂದಿದ್ದು, ಮೊದಲು ಇದನ್ನ ಕುಡಿ. ನೀನು ಸುಮ್ಮನೆ ಸೈಡಿಗೆ ಹೋಗಿ ಮುಖ ತೊಳ್ಕೊಂಡು ಬಾ, ನಾನೇ ಅಡುಗೆ ಮನೆಗೆ ಹೋಗಿ ಒಲೆ ಉರಿಸಿ ನಿನಗೆ 2 ಬೀಸಿ ರಾಗಿ ರೊಟ್ಟಿ ಮಾಡಿಕೊಡ್ತೀನಿ ಎಂದು ಪ್ರೀತಿಯಿಂದ ಹೇಳಿ ಒಳಗೆ ಹೋಗುತ್ತಾರೆ. ಕೆಲವೇ ನಿಮಿಷಗಳಲ್ಲಿ ರತ್ನಮ್ಮ ಒಲೆ ಉರಿಸಿ ಅಡುಗೆ ಮನೆಯ ಹೊಗೆಯನ್ನು ಹೊರಗೆ ಹಾಕುತ್ತಾರೆ. ಸಿಟಿಯಲ್ಲಿ ಬದುಕುವಾಗ ಪಕ್ಕದ ಫ್ಲಾಟ್ನಲ್ಲಿ ಯಾರು ಸತ್ತರೂ ಯಾರಿಗೂ ಗೊತ್ತಾಗದ ಪ್ರೈವೆಸಿ ಎಂಬ ಹೆಸರಿನಲ್ಲಿದ್ದ ಒಂಟಿತನವನ್ನು ಅನುಭವಿಸುತ್ತಿದ್ದ ಐಶ್ವರ್ಯಾಗೆ ಹಳ್ಳಿಯ ಈ ಅಪರಿಚಿತ ಮಹಿಳೆಯ ನಿಸ್ವಾರ್ಥ ಕಾಳಜಿ, ಪ್ರೀತಿ ಮತ್ತು ಈ ಬೀಸಿ ಹಾಲಿನ ಮಮತೆ ಅವಳ ಕಲ್ಲಾಗಿದ್ದ ಹೃದಯವನ್ನು ಕರಗಿಸಿಬಿಡುತ್ತದೆ.
ಹಳ್ಳಿಯ ಜನರ ಹೃದಯ ಸಿಟಿಯ ಅಪಾರ್ಟ್ಮೆಂಟ್ಗಿಂತ ಎಷ್ಟು ದೊಡ್ಡದು ಎಂಬುದು ಅವಳಿಗೆ ಮೊದಲ ಬಾರಿಗೆ ಅರಿವಾಗುತ್ತದೆ. ಬೆಂಗಳೂರಿನ ಆ ಧೂಳಿಲ್ಲದ ನಿಶ್ಶಬ್ದ ಅಪಾರ್ಟ್ಮೆಂಟ್ನಲ್ಲಿ ಮಾಯಿಗೌಡರು ಮತ್ತೊಂದು ದಿನವನ್ನು ಕಳೆಯುತ್ತಿದ್ದಾರೆ. ಅಂದು ಬೆಳಗ್ಗೆ ಮಾಯಿಗೌಡರ ಮೆಡಿಕಲ್ ರಿಪೋರ್ಟ್ಗಳನ್ನು ವೈದ್ಯರಿಗೆ ತೋರಿಸಿ ಮುಂದಿನ ತಿಂಗಳ ಮಾತ್ರೆಗಳನ್ನು ತರಲು ಮನೆಯವರೆಲ್ಲ ಆಸ್ಪತ್ರೆಗೆ ಹೋಗಿರುತ್ತಾರೆ. ವಿಶಾಲವಾದ ಆ ಲಕ್ಸುರಿ ಫ್ಲಾಟ್ನಲ್ಲಿ ಮಾಯಿಗೌಡರು ಒಬ್ಬರೇ ಉಳಿದುಕೊಳ್ಳುತ್ತಾರೆ. ಅವರಿಗೆ ಅಲ್ಲಿನ ರಿಮೋಟ್ ಕಂಟ್ರೋಲ್ನಲ್ಲಿ ಟಿವಿ ಆನ್ ಮಾಡುವುದಾಗಲಿ ಸ್ಮಾರ್ಟ್ ಫೋನ್ ಬಳಸಿ ಸಮಯ ಕಳೆಯುವುದಾಗಲಿ ಯಾವುದೂ ತಿಳಿಯುತ್ತಿಲ್ಲ. ಹಳ್ಳಿಯಲ್ಲಾಗಿದ್ದರೆ ಈ ಹೊತ್ತಿಗೆ ಯಾರಾದ್ರೂ ಸಿಗುತ್ತಿದ್ದರೂ ಜಗಲಿಯ ಮೇಲೆ ಕುಳಿತು ಹರಟೆ ಹೊಡೆಯಬಹುದಿತ್ತು. ಆದರೆ ಇಲ್ಲಿ ಹೊರಗೆ ನೋಡಿದರೆ ಎಲ್ಲರ ಮನೆಯ ಮಹಾದ್ವಾರಗಳು ಕಬ್ಬಿಣದ ಬೀಗ ಹಾಕಿಕೊಂಡು ಜಗತ್ತನ್ನೇ ನಿರಾಕರಿಸಿದಂತೆ ನಿಂತಿವೆ. ಬೇಸರ ತಡೆಯಲಾರದೆ ಮಾಯಿಗೌಡರು ಹಾಲ್ನ ದೊಡ್ಡ ಸೋಫಾದ ಮೇಲೆ ಸುಮ್ಮನೆ ಶೂನ್ಯವನ್ನು ದಿಟ್ಟಿಸುತ್ತಾ ಕುಳಿತಿರುತ್ತಾರೆ. ಅದೇ ಸಮಯದಲ್ಲಿ ಲಿವಿಂಗ್ ರೂಮಿನ ಸೆಂಟರ್ ಟೇಬಲ್ ಮೇಲಿದ್ದ ಕಪ್ಪು ಬಣ್ಣದ ದುಂಡಗಿನ ಸ್ಮಾರ್ಟ್ ಸ್ಪೀಕರ್ ಅಲೆಕ್ಸಾ ಮಾಯಿಗೌಡರು ತಂಬಾಕು ಅಗಿಯುವಾಗ ಜೋರಾಗಿ ಕೆಮ್ಮಿದ ಆ ಸಣ್ಣ ಶಬ್ದಕ್ಕೆ ತಾನಾಗಿಯೇ ಆಕ್ಟಿವೇಟ್ ಆಗುತ್ತದೆ. ಅದರ ಸುತ್ತಲೂ ನೀಲಿ ಬಣ್ಣದ ಲೈಟ್ ಮಿನುಗಲು ಶುರುವಾಗಿ ಇದ್ದಕ್ಕಿದ್ದಂತೆ ಕೃತಕ ಹೆಣ್ಣಿನ ಧ್ವನಿಯಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತದೆ. ಹೌ ಕ್ಯಾನ್ ಐ ಹೆಲ್ಪ್ ಯು? ಯಾರೂ ಇಲ್ಲದ ಕೋಣೆಯಲ್ಲಿ ಇದ್ದಕ್ಕಿದ್ದಂತೆ ಹೆಣ್ಣಿನ ಧ್ವನಿ ಕೇಳಿದ ತಕ್ಷಣ ಮಾಯಿಗೌಡರು ದೆವ್ವ ಬಂದ ಹಾಗೆ ತೀವ್ರವಾಗಿ ಹೆದರಿ ಸೋಫಾದಿಂದ ಕೆಳಗೆ ಜಾರಿ ಬೀಳುತ್ತಾರೆ. ಅವರ ಎದೆ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತದೆ. ಅವರು ಸತ್ತರೂ ಮಂಡ್ಯದ ಗಂಡುಗಲಿ ಹೆದರಿ ಓಡುವವರಲ್ಲ. ತಕ್ಷಣ ನೆಲದಿಂದ ಎದ್ದು ನಿಂತು ಕಣ್ಣುಗಳನ್ನು ಅತ್ತ ಇತ್ತ ಆಡಿಸಿ ನೋಡುತ್ತಾರೆ. ರೂಮಿನಲ್ಲಿ ಯಾರೂ ಕಾಣಿಸುವುದಿಲ್ಲ. ತಕ್ಷಣ ಮೂಲೆಗೆ ಓಡಿಹೋಗಿ ಅಲ್ಲಿ ನಿಲ್ಲಿಸಿದ್ದ ಕಸದ ಪೊರಕೆಯನ್ನು 2 ಕೈಗಳಿಂದ ಗಟ್ಟಿಯಾಗಿ ಆಯುಧದಂತೆ ಹಿಡಿದುಕೊಳ್ಳುತ್ತಾರೆ. ಇಡೀ ಮನೆಯ ಮೂಲೆ ಮೂಲೆಗಳನ್ನು ಸೋಫಾದ ಕೆಳಗೆ ಪರದೆಗಳ ಹಿಂದೆ ನೋಡುತ್ತಾ ಕೋಪ ಮತ್ತು ಹೆದರಿಕೆ ಮಿಶ್ರಿತ ಧ್ವನಿಯಲ್ಲಿ ಅಬ್ಬರಿಸುತ್ತಾರೆ. ಯಾರದು ಆ ಪೆಟ್ಟಿಗೆ ಒಳಗಡೆ ಅಡಗಿರೋದು? ಕಳ್ಳ ಬಂದವನೇ ಅನ್ಸುತ್ತೆ. ಏಯ್, ಧೈರ್ಯ ಇದ್ರೆ ನನ್ನ ಮುಂದೆ ಹೊರಗೆ ಬಾರೋ. ಮುಖ ಮುಚ್ಚಿಕೊಂಡು ಹೆಂಗಸರ ಧ್ವನಿಯಲ್ಲಿ ಮಾತಾಡ್ತೀಯಲ್ಲೋ ಹೇಳಿ. ಈ ಮಂಡ್ಯದ ಮಾಯಿಗೌಡ ಅಂದ್ರೆ ಯಾರು ಅಂತ ಇನ್ನೂ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಪೊರಕೆಯಲ್ಲೇ ನಿನ್ನ ಬೆನ್ನು ಮೂಳೆ ಮುರಿದು ಹಾಕ್ತೀನಿ, ಹೊರಗೆ ಬಾರೋ ಎಂದು ಇಡೀ ಮನೆ ಅದಿರುವಂತೆ ಕಿರುಚಾಡುತ್ತಾರೆ. ಆದರೆ ಆ ಮಿಷನ್ ಮತ್ತೊಮ್ಮೆ ನೀಲಿ ಲೈಟ್ ಹಾಕಿ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನ್ನುತ್ತದೆ. ಮಾಯಿಗೌಡರು ಆ ಕಪ್ಪು ಡಬ್ಬದ ಹತ್ತಿರ ಹೋಗಿ ಪೊರಕೆ ಎತ್ತಿ ಹೊಡೆಯಲು ಹೋಗುತ್ತಾರೆ. ಸಂಜೆ ಮಗ ಮತ್ತು ಸೊಸೆ ಆಸ್ಪತ್ರೆಯಿಂದ ವಾಪಸ್ ಬಂದಾಗ ಮಾಯಿಗೌಡರು ಪೊರಕೆ ಹಿಡಿದು ಹಾಲಿನ ಮೂಲೆಯಲ್ಲಿ ನಿಂತಿರುವುದನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾರೆ. ಮಗ ವಿಷಯ ಕೇಳಿ ಜೋರಾಗಿ ನಗಲು ಶುರು ಮಾಡುತ್ತಾನೆ. ಅಪ್ಪ, ಅದು ಕಳ್ಳನೂ ಅಲ್ಲ, ದೆವ್ವನೂ ಅಲ್ಲ. ಅದು ಬರೀ ಒಂದು ಇಂಟರ್ನೆಟ್ ಮಿಷನ್. ಅದರ ಹೆಸರು ಅಲೆಕ್ಸಾ. ನಾವು ಅದಕ್ಕೆ ಏನು ಹೇಳ್ತೀವೋ ಅದನ್ನ ಅದು ಮಾಡುತ್ತೆ. ಹಾಡು ಕೇಳಿದ್ರೆ ಹಾಡು ಹಾಕುತ್ತೆ ಎಂದು ಪ್ರಾಯೋಗಿಕವಾಗಿ ಅಲೆಕ್ಸಾ ಪ್ಲೇ ಸಮ್ ಮ್ಯೂಸಿಕ್ ಎಂದು ತೋರಿಸಿಕೊಡುತ್ತಾನೆ. ಇದನ್ನು ಕೇಳಿ ಮಾಯಿಗೌಡರ ಹೆದರಿಕೆ ಹೋಗಿ ಆಶ್ಚರ್ಯ ಮತ್ತು ತಮಾಷೆ ಅನಿಸಲು ಶುರು ಮಾಡುತ್ತದೆ. ಮರುದಿನದಿಂದ ಮನೆಯಲ್ಲಿ ಯಾರೂ ಇಲ್ಲದಾಗ ಮಾಯಿಗೌಡರು ಆ ಸ್ಮಾರ್ಟ್ ಸ್ಪೀಕರ್ ಹತ್ತಿರ ಹೋಗಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ತಮ್ಮದೇ ಮಂಡ್ಯ ಕನ್ನಡದ ರಾಗದಲ್ಲಿ ಆರ್ಡರ್ ಮಾಡಲು ಶುರು ಮಾಡುತ್ತಾರೆ. ಲೇ ಅಲೆಕ್ಸಾ, ನಮ್ ಮುತ್ತುರಾಜ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಆ ಬಂಗಾರದ ಮನುಷ್ಯ ಚಿತ್ರದ ಹಾಡು ನೋಡೋಣ ಈಗ ಎನ್ನುತ್ತಾರೆ. ಆ ಮಿಷನ್ ಇವರ ದೇಶಿ ಧ್ವನಿಯಲ್ಲಿದ್ದ ರಾಜ್ಕುಮಾರ್ ಮತ್ತು ಹಾಡು ಎಂಬ ಪದಗಳನ್ನು ಗುರುತಿಸಿ ತಕ್ಷಣವೇ ಹಳೆಯ ಮಧುರವಾದ ಕನ್ನಡ ಗೀತೆಯನ್ನು ಪ್ಲೇ ಮಾಡುತ್ತದೆ. ಮಾಯಿಗೌಡರು ಆ ಹಾಡಿನ ರಾಗಕ್ಕೆ ತಕ್ಕಂತೆ ತಲೆಯಾಡಿಸುತ್ತಾ ಹೆಗಲ ಮೇಲಿನ ಟವಲ್ ಬೀಸುತ್ತಾ ಇಡೀ ಹಾಲಿನಲ್ಲಿ ರಾಜನಂತೆ ಹೆಜ್ಜೆ ಹಾಕುತ್ತಾ ಸಿಟಿಯ ಬೇಸರವನ್ನು ಮರೆತು ಖುಷಿಪಡುತ್ತಾರೆ. ಇನ್ನೊಂದೆಡೆ ಹಳ್ಳಿಯಲ್ಲಿ ಐಶ್ವರ್ಯ ದಿನ ಕಳೆದಂತೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳುತ್ತಿದ್ದಾಳೆ. ಅವಳು ಪ್ರತಿದಿನ ಬೆಳಗ್ಗೆ ಎದ್ದು ಹಳ್ಳಿಯ ರಸ್ತೆಯಲ್ಲಿ ವಾಕಿಂಗ್ ಹೋಗುವಾಗ ಊರಿನ ಅರಳಿಕಟ್ಟೆಯ ಹತ್ತಿರ ಮತ್ತು ಸೊಸೈಟಿಯ ಮುಂಭಾಗದಲ್ಲಿ ರೈತರು ಒಟ್ಟಾಗಿ ಕುಳಿತು ಕಣ್ಣೀರು ಹಾಕುತ್ತಿರುವುದನ್ನು ಗಮನಿಸುತ್ತಾಳೆ. ಅವಳು ನಿಂತು ಅವರ ಸಮಾಚಾರ ವಿಚಾರಿಸಿದಾಗ ಹಳ್ಳಿಯ ಮುಗ್ಧ ರೈತರು ತಮಗಾಗುತ್ತಿರುವ ಅನ್ಯಾಯವನ್ನು ಬಿಚ್ಚಿಡುತ್ತಾರೆ. ನೋಡಮ್ಮ ಐಶು, ನಾವು ಇಡೀ ವರ್ಷ ರಾತ್ರಿ ಹಗಲು ಎನ್ನದೆ ಬೆವರು ಹರಿಸಿ ಸಾಲ ಮಾಡಿ ತರಕಾರಿ ಬೆಳೆಸ್ತೀವಿ, ತೆಂಗಿನಕಾಯಿ ಕೀಳಿಸ್ತೀವಿ. ಆದರೆ ಈ ಪೇಟೆಯಿಂದ ಬರೋ ದಲ್ಲಾಳಿಗಳು ಮತ್ತು ಲೋಕಲ್ ಬ್ರೋಕರ್ಗಳು ನಮ್ಮ ಹತ್ತಿರ ಬಂದು ಸಿಟಿಯಲ್ಲಿ ಬೆಲೆನೇ ಇಲ್ಲ ಅಂತ ಸುಳ್ಳು ಹೇಳಿ ನಮ್ಮ ಬೆಳೆಯನ್ನು ಕಸದ ರೇಟಿಗೆ ಕಿತ್ತುಕೊಂಡು ಹೋಗ್ತಾರೆ. ನಾವು ಇಷ್ಟೊಂದು ಕಷ್ಟಪಟ್ಟರೂ ನಮಗೆ ಸಾಲ ತೀರಿಸೋಕು ದುಡ್ಡು ಸಿಗಲ್ಲ. ಆದರೆ ಅದೇ ವಸ್ತುವನ್ನು ಬೆಂಗಳೂರಿನ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ 10 ಪಟ್ಟು ಜಾಸ್ತಿ ಬೆಲೆಗೆ ಮಾರ್ತಾರೆ ಎಂದು ರೈತರು ತಮ್ಮ ಕಷ್ಟದ ಚೀಲವನ್ನು ಬಿಚ್ಚಿಟ್ಟು ಕಣ್ಣೀರು ಹಾಕುತ್ತಾರೆ. ರೈತರ ಈ ಆಕ್ರೋಶ ಮತ್ತು ಅಸಹಾಯಕತೆ ಐಶ್ವರ್ಯಾಳ ಮನಸ್ಸನ್ನು ತೀವ್ರವಾಗಿ ಕಲಕುತ್ತದೆ. ಅವಳಿಗೆ ಬೆಂಗಳೂರಿನ ಮಾಲ್ಗಳಲ್ಲಿ ತಾನು 100 ರೂಪಾಯಿ ಕೊಟ್ಟುಕೊಳ್ಳುತ್ತಿದ್ದ ಒಂದು ಎಳನೀರು ಅಥವಾ ತರಕಾರಿಯ ಅಸಲಿ ಬೆಲೆ ಹಳ್ಳಿಯ ರೈತನಿಗೆ ಕೇವಲ 5 ರೂಪಾಯಿ ಸಿಗುತ್ತಿದೆ ಎಂಬ ಕಹಿ ಸತ್ಯ ಅರಿವಾಗುತ್ತದೆ. ಸಿಟಿಯ ಕಂಪನಿಯಲ್ಲಿ ಪ್ರಾಜೆಕ್ಟ್ಗಳನ್ನು ಮ್ಯಾನೇಜ್ ಮಾಡುತ್ತಿದ್ದ
ಸತ್ತೋಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಬುದ್ಧಿ ಮತ್ತು ಬಿಸಿನೆಸ್ ತಂತ್ರಗಳು ಈಗ ಅವಳಲ್ಲಿ ಮತ್ತೆ ಜಾಗೃತವಾಗುತ್ತವೆ. ಈ ಮಧ್ಯವರ್ತಿಗಳ ದರಬಾರನ್ನು ಮುರಿದು ತನ್ನ ಅಜ್ಜನ ಊರಿನ ಈ ಮುಗ್ಧ ಜನರಿಗೆ ನ್ಯಾಯ ಕೊಡಿಸಲೇಬೇಕು, ರೈತರ ಬೆವರಿನ ಹನಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡಲೇಬೇಕು ಎಂದು ಐಶ್ವರ್ಯ ಆ ಅರಳಿಕಟ್ಟೆಯ ಮೇಲೆಯೇ ದೃಢವಾಗಿ ನಿರ್ಧರಿಸುತ್ತಾಳೆ. ಬೆಂಗಳೂರಿನ ಆ ಸುಸಜ್ಜಿತ ಅಪಾರ್ಟ್ಮೆಂಟ್ನ ಐಷಾರಾಮಿ ಪರಿಸರದಲ್ಲೂ ಮಾಯಿಗೌಡರಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು. ದಿನವಿಡೀ ಎಸಿ ಗಾಳಿ, ಟೆಲಿವಿಷನ್ನ ಶಬ್ದ ಮತ್ತು 4 ಗೋಡೆಗಳ ಮಧ್ಯದ ಕೃತಕ ಬದುಕು ಅವರ ದೇಹ ಮತ್ತು ಮನಸ್ಸನ್ನು ಜಡವಾಗಿಸಿಬಿಟ್ಟಿತ್ತು. ಹಳ್ಳಿಯಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮಣ್ಣಿನಲ್ಲಿ ಆಟವಾಡಿ ಕೆಂಪು ಧೂಳನ್ನು ಉಸಿರಾಡಿ ಅಭ್ಯಾಸವಿದ್ದ ಆ 72 ವರ್ಷದ ಜೀವಕ್ಕೆ ಈ ಮಾರ್ಬಲ್ ನೆಲದ ಮೇಲೆ ನಡೆಯುವುದೇ ಒಂದು ಶಿಕ್ಷೆಯಂತೆ ಭಾಸವಾಗುತ್ತಿತ್ತು. ಮಣ್ಣಿನ ಸ್ಪರ್ಶವಿಲ್ಲದೆ ನನ್ನ ಪ್ರಾಣ ಉಳಿಯುವುದಿಲ್ಲ ಎಂದು ಅವರಿಗೆ ದಿನ ಕಳೆಯುತ್ತಿದ್ದಂತೆ ಖಾತ್ರಿಯಾಗತೊಡಗಿತು. ಒಂದು ದಿನ ಬೆಳಿಗ್ಗೆ ಮನೆಯವರೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ಮರೆತಿದ್ದಾಗ ಮಾಯಿಗೌಡರು ಯಾರಿಗೂ ಹೇಳದೆ ಫ್ಲಾಟ್ನಿಂದ ಹೊರಬಂದು ಲಿಫ್ಟ್ ಮೂಲಕ ಅಪಾರ್ಟ್ಮೆಂಟ್ನ ನೆಲಮಹಡಿಗೆ ಇಳಿದರು. ಅಲ್ಲಿಂದ ಹೊರ ನಡೆದು ಅಪಾರ್ಟ್ಮೆಂಟ್ನ ಕಾಂಪೌಂಡ್ನ ಹಿಂಭಾಗದಲ್ಲಿ ಹೊಸ ಬಿಲ್ಡಿಂಗ್ ಒಂದರ ಕನ್ಸ್ಟ್ರಕ್ಷನ್ ನಡೆಯುತ್ತಿದ್ದ ಜಾಗಕ್ಕೆ ಹೋದರು. ಅಲ್ಲಿ ಬಿದ್ದಿದ್ದ ದೊಡ್ಡ ಕೆಂಪು ಮಣ್ಣಿನ ರಾಶಿಯನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಒಂದು ಹೊಸ ಹೊಳಪು ಮೂಡಿತು. ಅವರು ಅಲ್ಲಿ ಬಿದ್ದಿದ್ದ 2 ಹಳೆಯ ಪ್ಲಾಸ್ಟಿಕ್ ಬಕೆಟ್ಗಳನ್ನು ಎತ್ತಿಕೊಂಡು ಅದಕ್ಕೆ ತಮ್ಮ ಕೈಯಾರೆ ಆ ಕೆಂಪು ಮಣ್ಣನ್ನು ತುಂಬಿಸಿಕೊಂಡರು. ತೂಕದ ಬಕೆಟ್ಗಳನ್ನು 2 ಕೈಗಳಲ್ಲಿ ಹಿಡಿದು 12ನೇ ಮಹಡಿಯ ಟೆರೇಸ್ನತ್ತ ಲಿಫ್ಟ್ ಮೂಲಕ ಸಾಗಿದರು. ಯಾರೂ ಬರದ ವಿಶಾಲವಾಗಿ ಖಾಲಿ ಬಿದ್ದಿದ್ದ ಆ ಅಪಾರ್ಟ್ಮೆಂಟ್ನ ಕಾಂಕ್ರೀಟ್ ಟೆರೇಸ್ನ ಒಂದು ಮೂಲೆಯಲ್ಲಿ ಆ ಮಣ್ಣನ್ನು ಸುರಿದರು. ಮಾಯಿಗೌಡರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಯಾರಿಗೂ ತಿಳಿಯದಂತೆ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಿ ಬಕೆಟ್ಗಳಲ್ಲಿ ಮಣ್ಣು ಹೊತ್ತು ತಂದು ಟೆರೇಸ್ ಮೇಲೆ ಸುರಿಯುವುದನ್ನು ಒಂದು ವ್ರತದಂತೆ ಮಾಡಿಕೊಂಡರು. ಕೆಲವೇ ದಿನಗಳಲ್ಲಿ ಅಲ್ಲಿ ಒಂದು ಸಣ್ಣ ಮಣ್ಣಿನ ದಿಬ್ಬವೇ ನಿರ್ಮಾಣವಾಯಿತು. ಹಳ್ಳಿಯಿಂದ ತಂದಿದ್ದ ಕೆಲವು ಹಳೆ ತರಕಾರಿ ಬೀಜಗಳು, ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿಯ ಕಾಳುಗಳನ್ನು ಆ ಮಣ್ಣಿನಲ್ಲಿ ಬಿತ್ತಿ ತಮ್ಮ ಕೈಯಾರೆ ನೀರು ಹಾಕಿ ಆರೈಕೆ ಮಾಡಲು ಶುರುಮಾಡಿದರು. ಕಾಂಕ್ರೀಟ್ ಕಾಡಿನ ಮಧ್ಯೆ ಅವರಿಗೆ ತಮ್ಮದೇ ಆದ ಒಂದು ಸಣ್ಣ ಹಳ್ಳಿಯ ಲೋಕ ಸಿಕ್ಕಂತಾಗಿತ್ತು. ಒಂದು ದಿನ ಸಂಜೆ ಮಾಯಿಗೌಡರು ಮಣ್ಣಿನಲ್ಲಿ ಕೈಹಾಕಿ ಕಳೆಕೀಳುತ್ತಿದ್ದಾಗ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರವಿಶಂಕರ್ ತನ್ನ ಇಂಗ್ಲಿಷ್ ಶೈಲಿಯ ಸೂಟ್ ಧರಿಸಿ ವಾಕಿಂಗ್ ಮಾಡಲು ಟೆರೇಸ್ ಕಡೆ ಬಂದನು. ಟೆರೇಸ್ನ ಕಾಂಕ್ರೀಟ್ ನೆಲದ ಮೇಲೆ ಕೆಂಪು ಮಣ್ಣು ಬಿದ್ದಿರುವುದನ್ನು ಮತ್ತು ಪಂಚೆ ಉಟ್ಟ ಮುದುಕನೊಬ್ಬ ಅಲ್ಲಿ ಕುಳಿತಿರುವುದನ್ನು ನೋಡಿ ಅವನಿಗೆ ತೀವ್ರ ಕೋಪ ಬಂದಿತು. ಅವನು ವೇಗವಾಗಿ ನಡೆದು ಬಂದು ತನ್ನ ಬೂಟುಗಾಲಿನಿಂದ ಮಣ್ಣಿನ ದಿಬ್ಬವನ್ನು ತುಳಿಯುತ್ತಾ ಜೋರಾಗಿ ಕಿರುಚಾಡಿದನು. ಹಲೋ ಮಿಸ್ಟರ್ ಮಾಯಿಗೌಡ, ವಾಟ್ ಈಸ್ ದಿಸ್ ನಾನ್ಸೆನ್ಸ್? ದಿಸ್ ಇಸ್ ಕಾಮನ್ ಪ್ರಾಪರ್ಟಿ, ಲಕ್ಸುರಿ ಅಪಾರ್ಟ್ಮೆಂಟ್ ಇದು. ನೀವು ಇಲ್ಲಿ ಮಣ್ಣು ತಂದು ಸುರಿದು ಇಡೀ ಟೆರೇಸನ್ನು ಗಲೀಜು ಮಾಡಿದ್ದೀರಾ. ನಮ್ಮ ಬಿಲ್ಡಿಂಗ್ನ ಸೌಂದರ್ಯ ಹಾಳಾಗುತ್ತಿದೆ. ಇಮ್ಮಿಡಿಯೇಟ್ ಆಗಿ ಈ ಮಣ್ಣನ್ನೆಲ್ಲ ಇಲ್ಲಿಂದ ಕ್ಲೀನ್ ಮಾಡಿ ಹೊರಗೆ ಬಿಸಾಕಬೇಕು, ಇಲ್ಲದಿದ್ದರೆ ಅಸೋಸಿಯೇಷನ್ ಕಡೆಯಿಂದ ನಿಮಗೆ ಭಾರಿ ಮೊತ್ತದ ಫೈನ್ ಹಾಕ್ತೀವಿ, ನೆನಪಿಟ್ಟುಕೊಳ್ಳಿ ಎಂದು ಅತ್ಯಂತ ಗರ್ವದಿಂದ ಇಂಗ್ಲಿಷ್ ಮಿಶ್ರಿತ ಕನ್ನಡದಲ್ಲಿ ಹೆದರಿಸಿದನು. ಅವನು ತನ್ನ ಕಾಲಿನಿಂದ ಮಣ್ಣನ್ನು ತುಳಿದದ್ದನ್ನು ನೋಡಿ ಮಾಯಿಗೌಡರ ಮಂಡ್ಯದ ರಕ್ತ ತಕ್ಷಣ ನೆತ್ತಿಗೇರಿತು. ಅವರು ಸರಕ್ಕನೆ ನೆಲದಿಂದ ಎದ್ದು ನಿಂತರೂ ಹೆಗಲ ಮೇಲಿದ್ದ ಬಿಳಿ ಟವಲ್ ಅನ್ನು ಜೋರಾಗಿ ಕೊಡವಿ ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟಿಕೊಳ್ಳುತ್ತಾ ರವಿಶಂಕರ್ನ ತೀರಾ ಹತ್ತಿರ ಬಂದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಸಿಂಹದಂತೆ ದಬಾಯಿಸಿದರು. ಲೇ ರವಿಶಂಕರ್, ಏನೋ ಅಂದೆ? ಗಲೀಜಾ? ಫೈನಾ? ಇಷ್ಟುದ್ದ ಬಿಲ್ಡಿಂಗ್ ಕಟ್ಟಿ ಪ್ರೆಸಿಡೆಂಟ್ ಆಗಿದ್ದೀಯಲ್ಲೋ, ನಿನಗೆ ಬುದ್ಧಿ ಇದೆಯಾ ಸ್ವಲ್ಪನಾದ್ರೂ? ಮಣ್ಣು ಯಾರದ್ದೋ ಶಿವನದ್ದೋ ಅಣ್ಣ. ಈ ಮಣ್ಣಲ್ಲಿ 1-2 ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಟೊಮೆಟೊ ಗಿಡ ಹಾಕಿದ್ರೆ ನಿಮ್ ಸಿಮೆಂಟ್ ಬಿಲ್ಡಿಂಗ್ ಕುಸಿದು ಬಿದ್ದು ಹೋಗಲ್ಲ. ದಿನಪೂರ್ತಿ ಆ ಇಲಿತರ ಕಂಪ್ಯೂಟರ್ ಮುಂದುಗಡೆ ಕೂತು ಕಣ್ಣು, ಜೀವ ಎಲ್ಲ ಹಾಳು ಮಾಡಿಕೊಳ್ಳೋ ನಿಮ್ಮ ಸಿಟಿ ಮಕ್ಕಳಿಗೆ, ಐಟಿ ಹುಡುಗರಿಗೆ ಈ ಮಣ್ಣಿನ ಮಹತ್ವ ಏನ್ ಗೊತ್ತು? ನೀವು ತಿನ್ನೋ ಆ ತರಕಾರಿ, ರೊಟ್ಟಿ ಎಲ್ಲ ಈ ಮಣ್ಣಿಂದಾನೇ ಬರೋದು, ಆಕಾಶದಿಂದ ಉದರಲ್ಲ. ಮಣ್ಣಿನ ವಾಸನೆ ನೋಡದೆ, ಮಣ್ಣಿನ ಸ್ಪರ್ಶ ಇಲ್ಲದೆ ಬರೀ ಸಿಮೆಂಟ್ ಕಲ್ಲುಗಳ ಮಧ್ಯೆ ಮನುಷ್ಯರು ಬದುಕೋಕೆ ಹೆಂಗಯ್ಯ ಸಾಧ್ಯ ನಿಮಗೆ? ಎಂದು ಇಡೀ ಟೆರೇಸ್ ಪ್ರತಿಧ್ವನಿಸುವಂತೆ ಗಂಭೀರವಾಗಿ ಪ್ರಶ್ನಿಸಿದರು. ಮಾಯಿಗೌಡರ ಗಂಭೀರವಾದ ಧ್ವನಿ, ಅವರ ಮಾತಿನಲ್ಲಿದ್ದ ನಿಷ್ಠುರವಾದ ಸತ್ಯ ಮತ್ತು ದೇಶಿಗತ್ತು ರವಿಶಂಕರ್ನನ್ನು ಒಂದು ಕ್ಷಣ ಸ್ತಬ್ಧವಾಗಿಸಿಬಿಟ್ಟಿತು. ಅವನು ಮರುಮಾತನಾಡದೆ ಅಲ್ಲಿಂದ ಹೆದರಿ ಹೊರಟು ಹೋದನು. ಆದರೆ ಅದೇ ಸಮಯದಲ್ಲಿ ಟೆರೇಸ್ ಮೇಲೆ ವಾಕಿಂಗ್ ಮಾಡುತ್ತಿದ್ದ ಮತ್ತು ದಿನವಿಡೀ ಆಫೀಸ್ ಒತ್ತಡದಿಂದ ಡಿಪ್ರೆಷನ್ನಿಂದ ಬೇಸತ್ತಿದ್ದ ಕೆಲವು ಐಟಿ ಯುವಕರು ಮಾಯಿಗೌಡರ ಈ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಅವರಿಗೆ ಮಾಯಿಗೌಡರ ಮಾತಿನಲ್ಲಿದ್ದ ಸತ್ಯ ನೇರವಾಗಿ ಹೃದಯಕ್ಕೆ ನಾಟಿತು. ಮರುದಿನ ಬೆಳಿಗ್ಗೆ ಮಾಯಿಗೌಡರು ಟೆರೇಸ್ಗೆ ಬಂದಾಗ ಅಲ್ಲಿ ಆಶ್ಚರ್ಯ ಕಾಯುತ್ತಿತ್ತು. ಸಿಟಿಯ ಆ ಯುವಕರು ತಾವೇ ಸ್ವತಃ ಟೀ ಶರ್ಟ್ ಧರಿಸಿ ಬಕೆಟ್ಗಳಲ್ಲಿ ನೀರು ಹಿಡಿದುಕೊಂಡು ಬಂದು ನಿಂತಿದ್ದರು. ಅಜ್ಜಾವ್ರೇ, ನಿಮ್ಮ ಮಾತು ನಿಜ. ನಮಗೂ ಈ ಕಂಪ್ಯೂಟರ್ ನೋಡಿ ಸಾಕಾಗಿದೆ. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಮಗೂ ಗಿಡ ನೆಡೋದು ಕಲ್ಪಿಸಿಕೊಡಿ ಎಂದು ವಿನಂತಿಸಿದರು.
ನಿಧಾನವಾಗಿ ಅಪಾರ್ಟ್ಮೆಂಟ್ನ ಸಣ್ಣ ಸಣ್ಣ ಮಕ್ಕಳು, ಐಟಿ ದಂಪತಿಗಳು ಎಲ್ಲರೂ ಬಂದು ಮಣ್ಣು ಅಗೆಯಲು ಆರಂಭಿಸಿದರು. ಕೇವಲ ಕೆಲವೇ ವಾರಗಳಲ್ಲಿ ಆ ಕೃತಕ ಸಿಮೆಂಟ್ ಟೆರೇಸ್, ಹಸಿರು ತರಕಾರಿಗಳು ಮತ್ತು ಹೂವುಗಳಿಂದ ತುಂಬಿದ ಒಂದು ಸುಂದರವಾದ ಜೀವರಾಶಿಯ ದೇಶಿ ತೋಟವಾಗಿ ಬದಲಾಗತೊಡಗಿತು. ಸಿಟಿಯ ಒಂಟಿ ಮನುಷ್ಯರೆಲ್ಲ ಆ ಮಣ್ಣಿನ ವಾಸನೆಗೆ ಆಕರ್ಷಿತರಾಗಿ ಒಂದೆಡೆ ಸೇರಲು ಆರಂಭಿಸಿದರು. ಹಳ್ಳಿಯಲ್ಲಿ ದಿನ ಕಳೆದಂತೆ ಐಶ್ವರ್ಯಾಳ ಮನಸ್ಸು ಹೊಸ ಆಲೋಚನೆಗಳತ್ತ ಮುಖ ಮಾಡಿತ್ತು. ಅರಳಿಕಟ್ಟೆಯ ಮೇಲೆ ರೈತರು ಪಟ್ಟ ಕಣ್ಣೀರು ಮತ್ತು ಮಧ್ಯವರ್ತಿಗಳು ಮಾಡುತ್ತಿದ್ದ ವಂಚನೆ ಅವಳ ತಲೆಯಲ್ಲಿ ಸತತವಾಗಿ ಓಡುತ್ತಿತ್ತು. ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕಾದರೆ ಕೇವಲ ಭಾಷಣ ಮಾಡಿದರೆ ಸಾಲದು, ಸಿಟಿಯಲ್ಲಿ ತಾನು ಕಲಿತ ತಂತ್ರಜ್ಞಾನವನ್ನು ಹಳ್ಳಿಯ ಮಣ್ಣಿಗೆ ಅನ್ವಯಿಸಬೇಕು ಎಂದು ಅವಳು ನಿರ್ಧರಿಸಿದಳು. ಒಂದು ದಿನ ಬೆಳಿಗ್ಗೆ ಐಶ್ವರ್ಯ ತನ್ನ ಲ್ಯಾಪ್ಟಾಪ್ ಮತ್ತು ಹೈಸ್ಪೀಡ್ ಮೊಬೈಲ್ ಡಾಟಾ ಇಂಟರ್ನೆಟ್ ಸಾಧನಗಳನ್ನು ಹಿಡಿದುಕೊಂಡು ಊರಿನ ಮಧ್ಯದಲ್ಲಿದ್ದ ಆ ವಿಶಾಲವಾದ ಆಲದ ಮರದ ಕೆಳಗೆ ಬಂದು ಕುಳಿತುಕೊಂಡಳು. ಅವಳು ಮೊದಲೇ ಹೇಳಿ ಕಳಿಸಿದ್ದರಿಂದ ಊರಿನ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಣು ಮಕ್ಕಳೆಲ್ಲರೂ ಕುತೂಹಲದಿಂದ ಅಲ್ಲಿ ಬಂದು ಜಮಾಯಿಸಿದರು. ರತ್ನಮ್ಮ ಅತ್ತೆ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಹೆಂಗಸರು ಅಲ್ಲಿ ನೆರೆದಿದ್ದರು. ಅವರೆಲ್ಲರಿಗೂ ಸ್ಮಾರ್ಟ್ಫೋನ್ ಎಂದರೆ ಬರೀ ಯೂಟ್ಯೂಬ್ನಲ್ಲಿ ಸೀರಿಯಲ್ ನೋಡುವುದು ಅಥವಾ ವಾಟ್ಸ್ಆಪ್ನಲ್ಲಿ ಫೋಟೋ ಕಳಿಸುವುದು ಮಾತ್ರ ತಿಳಿದಿತ್ತೇ ಹೊರತು ಅದರ ಒಳಗೆ ಒಂದು ಇಡೀ ಜಗತ್ತಿನ ಮಾರುಕಟ್ಟೆಯೇ ಅಡಗಿದೆ ಎಂಬುದು ಗೊತ್ತಿರಲಿಲ್ಲ. ಐಶ್ವರ್ಯ ಎಲ್ಲರನ್ನೂ ಹತ್ತಿರ ಕರೆದು ತನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮತ್ತು ಮೊಬೈಲ್ ಅನ್ನು ಅವರ ಮುಂದೆ ಇಟ್ಟು ಪ್ರಾಯೋಗಿಕವಾಗಿ ವಿಷಯವನ್ನು ವಿವರಿಸಲು ಶುರುಮಾಡಿದಳು. ಅವಳು ಆ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುತ್ತಾ ಹೇಳಿದಳು, ನೋಡಿ ರತ್ನಮ್ಮ ಅತ್ತೆ, ಲಕ್ಷ್ಮಮ್ಮ ಅಕ್ಕ, ನೀವೆಲ್ಲರೂ ಮನೆಯಲ್ಲಿ ಮುಂಜಾನೆ ಎದ್ದು ಎಷ್ಟು ಕಷ್ಟಪಟ್ಟು ಅಪ್ಪಟ ಸಾವಯವ ಶೈಲಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀರಾ, ರಾಗಿ ಹಪ್ಪಳ ತಟ್ತೀರಾ, ಕೈಯಾರೆ ಒಣರೊಟ್ಟಿ ಮಾಡ್ತೀರಾ, ಮತ್ತೆ ನಮ್ಮ ತೋಟದ ಕಾಯಿಯಿಂದ ಶುದ್ಧವಾದ ಗಾಣದ ಕೊಬ್ಬರಿ ಎಣ್ಣೆ ತೆಗಿತೀರಾ ಅಲ್ವಾ? ಇದೆಲ್ಲವನ್ನೂ ನಮ್ಮ ಹಳ್ಳಿಯ ಸೊಸೈಟಿಗೆ ಅಥವಾ ಲೋಕಲ್ ಬ್ರೋಕರ್ಗಳಿಗೆ ಕೊಟ್ಟರೆ ಅವರು ನಿಮಗೆ ಬರೀ 10-20 ರೂಪಾಯಿ ಕೊಟ್ಟು ಇಡೀ ಮೂಟೆಯನ್ನು ತಗೊಂಡು ಹೋಗ್ತಾರೆ. ಆದರೆ ಇದೇ ಶುದ್ಧವಾದ ಕೆಮಿಕಲ್ ಇಲ್ಲದ ಉಪ್ಪಿನಕಾಯಿ ಮತ್ತು ಎಣ್ಣೆಗೆ ಬೆಂಗಳೂರಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಶ್ರೀಮಂತ ಜನ 100-200 ರೂಪಾಯಿ ಹೆಚ್ಚಿಗೆ ಕೊಟ್ಟುಕೊಳ್ಳುವುದಕ್ಕೂ ರೆಡಿ ಇರ್ತಾರೆ. ಇನ್ಮೇಲೆ ನಾವು ಯಾರೋ ಪೇಟೆಯಿಂದ ಬರೋ ಮಧ್ಯವರ್ತಿಗಳಿಗೆ ನಮ್ಮ ಕಷ್ಟದ ಮೌಲ್ಯವನ್ನು ಧಾರೆ ಎರೆಯುವುದು ಬೇಡ, ನಾವೇ ನೇರವಾಗಿ ಗ್ರಾಹಕರಿಗೆ ಮಾರ್ತೀವಿ. ಇದನ್ನು ಕೇಳಿ ಹೆಂಗಸರೆಲ್ಲ ಆಶ್ಚರ್ಯದಿಂದ, ಅಯ್ಯೋ ಐಶು ಮಗಳೇ, ನಾವಿರೋದು ಎಲ್ಲೋ ಮೂಲ ಹಳ್ಳಿಯಲ್ಲಿ, ಬೆಂಗಳೂರಿನ ದೊಡ್ಡ ದೊಡ್ಡ ಸಾಹುಕಾರರು ನಮ್ಮ ಹತ್ತಿರ ಹೆಂಗಮ್ಮ ಬಂದು ಕೊಂಡುಕೊಳ್ತಾರೆ, ನಮಗೆ ಅವರ ಭಾಷೆನೂ ಬರಲ್ಲ, ಅಲ್ಲಿಗೆ ಹೋಗೋಕೆ ದಾರಿನೂ ಗೊತ್ತಿಲ್ಲ ಎಂದು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡರು. ಐಶ್ವರ್ಯ ನಗುತ್ತಾ, ಅದಕ್ಕೆ ಅಲ್ವಾ ಈ ಮೊಬೈಲ್ ಇರೋದು ಎಂದು ಹೇಳಿ ತಕ್ಷಣವೇ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಾಪ್ ಬಿಸಿನೆಸ್ ಆಪ್ಗಳಲ್ಲಿ ಆ ಹಳ್ಳಿಯ ಹೆಸರನ್ನೇ ಇಟ್ಟು ಹಳ್ಳಿ ಮಣ್ಣಿನ ರುಚಿ ಎಂಬ ಅಧಿಕೃತ ಆನ್ಲೈನ್ ಪೇಜ್ ಒಂದನ್ನು ಕ್ರಿಯೇಟ್ ಮಾಡಿದಳು. ರತ್ನಮ್ಮ ಅತ್ತೆ ಜಾಡಿಯಲ್ಲಿ ತುಂಬಿಟ್ಟಿದ್ದ ಕೆಂಪು ಬಣ್ಣದ ಘಮಘಮಿಸುವ ಮಾವಿನಕಾಯಿ ಉಪ್ಪಿನಕಾಯಿಯನ್ನು, ಲಕ್ಷ್ಮಮ್ಮ ಅಕ್ಕ ತಟ್ಟಿದ್ದ ಬಿಳಿ ಹಪ್ಪಳಗಳನ್ನು ಅತ್ಯಂತ ಆಕರ್ಷಕವಾಗಿ ಫೋಟೋ ಮತ್ತು ಸಣ್ಣ ಸಣ್ಣ ವಿಡಿಯೋಗಳನ್ನು ತೆಗೆದು ಆ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದಳು. ಅದರ ಕೆಳಗೆ ಯಾವುದೇ ಕೆಮಿಕಲ್ ಇಲ್ಲದ ಹಳ್ಳಿಯ ತಾಯಂದಿರು ತಮ್ಮ ಕೈಯಾರೆ ಸೌದೆ ಒಲೆಯಲ್ಲಿ ಮಾಡಿದ ಅಪ್ಪಟ ದೇಶಿ ಉತ್ಪನ್ನಗಳು ಎಂದು ಸುಂದರವಾಗಿ ವಿವರಣೆ ಬರೆದು ಆರ್ಡರ್ ಮಾಡಲು ಫೋನ್ ನಂಬರ್ ಹಾಕಿದಳು. ಐಶ್ವರ್ಯ ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವಳು ಬೆಂಗಳೂರಿನಲ್ಲಿದ್ದ ತನ್ನ ಹಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಫ್ರೆಂಡ್ಸ್ ಗ್ರೂಪ್ಗಳಿಗೆ, ತಾನು ವಾಸಿಸುತ್ತಿದ್ದ ಎಲೆಕ್ಟ್ರಾನಿಕ್ ಸಿಟಿಯ ಪಿಜಿ ಗ್ರೂಪ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಗೇಟೆಡ್ ಕಮ್ಯುನಿಟಿಗಳ ಅಪಾರ್ಟ್ಮೆಂಟ್ ಗ್ರೂಪ್ಗಳಿಗೆ ಈ ಲಿಂಕ್ ಅನ್ನು ಶೇರ್ ಮಾಡಿ ಪ್ರಮೋಟ್ ಮಾಡಿದಳು. ತಂತ್ರಜ್ಞಾನದ ಮ್ಯಾಜಿಕ್ ಹೇಗಿತ್ತೆಂದರೆ, ಕೇವಲ 2 ದಿನಗಳಲ್ಲಿ ಬೆಂಗಳೂರಿನ ಐಟಿ ದಂಪತಿಗಳಿಂದ ಮತ್ತು ದೊಡ್ಡ ದೊಡ್ಡ ಮನೆಗಳಿಂದ ಸಾಲು ಸಾಲು ಆರ್ಡರ್ಗಳು ಮತ್ತು ಮೆಸೇಜ್ಗಳು ಬರಲು ಶುರುವಾದವು. ನಮಗೆ 2 ಕೆಜಿ ಉಪ್ಪಿನಕಾಯಿ ಬೇಕು, 5 ಲೀಟರ್ ಶುದ್ಧ ಕೊಬ್ಬರಿ ಎಣ್ಣೆ ಬೇಕು, ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಎಂದು ಜನಮುಗಿಬಿದ್ದರು. ಐಶ್ವರ್ಯ ಹಳ್ಳಿಯ ಪೋಸ್ಟ್ ಆಫೀಸ್ ಮತ್ತು ಲೋಕಲ್ ಕೊರಿಯರ್ ಸರ್ವಿಸ್ ಬಳಸಿ ಪ್ರತಿದಿನ ಆ ಉತ್ಪನ್ನಗಳನ್ನು ಬಾಕ್ಸ್ ಮಾಡಿ ಬೆಂಗಳೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದಳು. ಗ್ರಾಹಕರು ಕಳುಹಿಸಿದ ಹಣ ನೇರವಾಗಿ ಆ ಹಳ್ಳಿಯ ಹೆಣ್ಣುಮಕ್ಕಳ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಅಕೌಂಟ್ ಜಮೆಯಾಗುತ್ತಿತ್ತು. ಕೇವಲ 1 ತಿಂಗಳು ಕಳೆಯುವುದರ ಒಳಗೆ ದಿನವಿಡೀ ಕಷ್ಟಪಟ್ಟು 100 ರೂಪಾಯಿ ಮುಖ ನೋಡದ ಹಳ್ಳಿಯ ಹೆಂಗಸರ ಕೈಗೆ ನೇರವಾಗಿ 5,000 ರೂಪಾಯಿ ಲಾಭದ ಹಣ ಬರಲು ಶುರುವಾಯಿತು. ಹಳ್ಳಿಯ ಆ ಮುಗ್ಧ ಹೆಣ್ಣು ಮಕ್ಕಳು ತಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ದುಡ್ಡು ಬಂದಿರುವುದನ್ನು ನೋಡಿ ಕಣ್ಣೀರು ಹಾಕುತ್ತಾ ಐಶ್ವರ್ಯಾಳನ್ನು ತಬ್ಬಿಕೊಂಡರು. ಇಡೀ ಹಳ್ಳಿಯಲ್ಲಿ ಈಗ ಒಂದು ಡಿಜಿಟಲ್ ಕ್ರಾಂತಿ ಶುರುವಾಗಿತ್ತು. ಹೆಣ್ಣುಮಕ್ಕಳು ಸ್ವಾವಲಂಬನೆಯ ಹೊಸ ಕನಸನ್ನು ಕಾಣಲು ಆರಂಭಿಸಿದ್ದರು. ಹಳ್ಳಿಯ ಆಲದ ಮರದ ಕೆಳಗೆ ಶುರುವಾದ ಆ ಸಣ್ಣ ಡಿಜಿಟಲ್ ಕ್ರಾಂತಿ ಕೇವಲ ಹೆಣ್ಣುಮಕ್ಕಳ ಕೈಗೆ ದುಡ್ಡು ತಂದುಕೊಡುತ್ತಿರಲಿಲ್ಲ, ಇಡೀ ಹಳ್ಳಿಯ ಆರ್ಥಿಕತೆಯನ್ನೇ ಬದಲಾಯಿಸುತ್ತಿತ್ತು. ಹೆಂಗಸರ ಬೆನ್ನಿಗೆ ನಿಂತು ಐಶ್ವರ್ಯ ತರಕಾರಿ ಮತ್ತು ತೆಂಗಿನಕಾಯಿ ಬೆಳೆಯುವ ಗಂಡಸರಿಗೂ ಆನ್ಲೈನ್ ಮಾರುಕಟ್ಟೆಯ ದಾರಿ ತೋರಿಸಿಕೊಟ್ಟಿದ್ದಳು.
ಈಗ ರೈತರು ತಮ್ಮ ಬೆಳೆಗಳನ್ನು ತಾಲೂಕಿನ ಮಾರುಕಟ್ಟೆಗೆ ತಂದು ಬ್ರೋಕರ್ಗಳ ಕಾಲಿಗೆ ಬಿದ್ದು ಕಮ್ಮಿ ರೇಟಿಗೆ ಮಾರುತ್ತಿರಲಿಲ್ಲ. ಬೆಂಗಳೂರಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಂದ ನೇರವಾಗಿ ಆರ್ಡರ್ ಪಡೆದು ತಾವೇ ನಿಗದಿಪಡಿಸಿದ ಯೋಗ್ಯ ಬೆಲೆಗೆ ಡಿಜಿಟಲ್ ಪೇಮೆಂಟ್ ಮುಖಾಂತರ ತರಕಾರಿಗಳನ್ನು ಗಾಡಿಗಳಿಗೆ ತುಂಬಿಸಿ ಕಳುಹಿಸುತ್ತಿದ್ದರು. ಹಳ್ಳಿಯ ಮುಗ್ಧ ಜನ ಮತ್ತು ರೈತರು ಹೀಗೆ ಸ್ವಾವಲಂಬಿಗಳಾಗುತ್ತಿರುವುದನ್ನು ಕಂಡು ಆ ಭಾಗದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಹಿನ್ನೆಲೆಯುಳ್ಳ ಕ್ರೂರ ಭೂಮಾಲೀಕ ಹಾಗೂ ಲೋಕಲ್ ದಲ್ಲಾಳಿ ದೇವರಾಜ್ಗೆ ತಡೆಯಲು ಸಾಧ್ಯವಾಗಲಿಲ್ಲ. ಇಷ್ಟು ವರ್ಷ ಇಡೀ ಹಳ್ಳಿಯನ್ನು ತನ್ನ ಅಂಗೈಯಲ್ಲಿ ಇಟ್ಟುಕೊಂಡಿದ್ದ ದೇವರಾಜ್ಗೆ ಈ ಬಾರಿ ತರಕಾರಿ ಮತ್ತು ತೆಂಗಿನಕಾಯಿ ಸೀಸನ್ನಲ್ಲಿ ₹1 ಕಮಿಷನ್ ಕೂಡ ಸಿಕ್ಕಿರಲಿಲ್ಲ. ರೈತರು ಇನ್ಮೇಲೆ ತನ್ನ ಬಳಿ ಬಂದು ಸಾಲ ಕೇಳುತ್ತಿಲ್ಲ ಮತ್ತು ಅವರ ಜಮೀನುಗಳನ್ನು ಕಮ್ಮಿ ಬೆಲೆಗೆ ಕಿತ್ತುಕೊಳ್ಳಲು ತನಗೆ ಆಸ್ಪದ ಸಿಗುತ್ತಿಲ್ಲ ಎಂದು ಅವನಿಗೆ ಅರ್ಥವಾಯಿತು. ಈ ಇಡೀ ಬದಲಾವಣೆಯ ಹಿಂದಿರುವುದು ಮಾಯಿಗೌಡರ ಮೊಮ್ಮಗಳು, ಆ ಸಿಟಿಯ ಸಾಫ್ಟ್ವೇರ್ ಹುಡುಗಿ ಐಶ್ವರ್ಯ ಎಂದು ತಿಳಿದು ಅವನ ರಕ್ತ ಕುದಿಯಲು ಶುರುವಾಯಿತು. ಈ ಹುಡುಗಿಯ ಗರ್ವ ಮುರಿಯದಿದ್ದರೆ ಹಳ್ಳಿಯ ಮೇಲೆ ತನ್ನ ಅಧಿಕಾರ ಧೂಳಿಪಟವಾಗುತ್ತದೆ ಎಂದು ದೇವರಾಜ್ ನಿರ್ಧರಿಸಿದನು. ಒಂದು ದಿನ ಸಂಜೆ ಹಳ್ಳಿಯ ವಾತಾವರಣ ಕತ್ತಲಾಗುತ್ತಿದ್ದಂತೆ ದೇವರಾಜ್ ತನ್ನ ಕಡೆಯ 4-5 ಜನ ಆಳುಗಳು ಮತ್ತು ರೌಡಿಗಳನ್ನು ಕರ್ಕೊಂಡು ಕೈಯಲ್ಲಿ ದಪ್ಪನೆಯ ಮರದ ದಂಡೆಗಳನ್ನು ಹಿಡಿಸಿ ನೇರವಾಗಿ ಮಾಯಿಗೌಡರ ಹಳೆಯ ಹೆಂಚಿನ ಮನೆಗೆ ಬಂದನು. ಐಶ್ವರ್ಯ ಆಗ ತಾನೇ ದೀಪ ಹಚ್ಚಿ ಜಗಲಿಯ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಆರ್ಡರ್ಗಳ ಖಾತೆ ನೋಡುತ್ತಿದ್ದಳು. ದೇವರಾಜ್ ತನ್ನ ಬೂಟುಗಾಲಿನಿಂದ ಜಗಲಿಯ ಮೆಟ್ಟಿಲುಗಳನ್ನು ಜೋರಾಗಿ ಸೌಂಡ್ ಮಾಡ್ತಾ ಹತ್ತಿ ಬಂದು ಐಶ್ವರ್ಯಾಳ ಮುಂಭಾಗದಲ್ಲಿದ್ದ ಆ ಮರದ ಟೇಬಲ್ ಮೇಲೆ ಜೋರಾಗಿ ಕೈಕುಟ್ಟಿದನು. ಅವನ ಸೌಂಡ್ಗೆ ಐಶ್ವರ್ಯ ಬೆಚ್ಚಿಬಿದ್ದು ಎದ್ದು ನಿಂತಳು. ದೇವರಾಜ್ ತನ್ನ ಒಳಗಿನ ಜೇಬಿನಿಂದ ಹಳೆಯದಾದ ಹಳದಿ ಬಣ್ಣಕ್ಕೆ ತಿರುಗಿದ್ದ ಸ್ಟಾಂಪ್ ಪೇಪರ್, ಬಾಂಡ್ ಪೇಪರ್ ಒಂದನ್ನು ತೆಗೆದು ಅವಳ ಮುಖದ ಮುಂದೆ ಜೋರಾಗಿ ಬೀಸುತ್ತಾ ಅಬ್ಬರಿಸಿದನು. ಲೇ ಸಿಟಿ ಹುಡುಗಿ ಐಶ್ವರ್ಯ, ಬೆಂಗಳೂರಿಂದ ಬಂದು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ದೊಡ್ಡ ಹೀರೋಯಿನ್ ತರ ಆಟ ಆಡ್ತಿದ್ದೀಯಲ್ಲ, ಮೊದಲು ಈ ಪೇಪರ್ ನೋಡು. ನಿನ್ನ ಅಜ್ಜ ಮಾಯಿಗೌಡ 10 ವರ್ಷದ ಮುಂಚೆ ನನ್ನ ಹತ್ತಿರ ತುರ್ತು ಪರಿಸ್ಥಿತಿ ಅಂತ ಬಂದು ಬರೋಬ್ಬರಿ ₹5 ಲಕ್ಷ ನಗದು ಸಾಲ ತಗೊಂಡಿದ್ದ. ಆ ದುಡ್ಡಿಗೆ ಪ್ರತಿಯಾಗಿ ತನ್ನ ಈ 10 ಎಕರೆ ಹಸಿರು ತೆಂಗಿನ ತೋಟದ ಒಡೆತನದ ಅಸಲಿ ಪೇಪರ್ಗಳನ್ನು ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದಾನೆ. ಇಷ್ಟು ವರ್ಷ ನಾನು ಸುಮ್ಮನಿದ್ದೆ. ಇನ್ನು 1 ವಾರದಲ್ಲಿ ನೀನು ಆ 5 ಲಕ್ಷಕ್ಕೆ 10 ವರ್ಷದ ಬಡ್ಡ ಸೇರಿಸಿ ₹20 ಲಕ್ಷ ದುಡ್ಡು ತೀರಿಸಬೇಕು. ಇಲ್ಲದಿದ್ದರೆ ಈ ಇಡೀ ತೋಟವನ್ನು ಖಾಲಿ ಮಾಡಿ ನನಗೆ ಒಪ್ಪಿಸಬೇಕು ಎಂದು ದರ್ಪದಿಂದ ಕೂಗಾಡಿದನು. ಐಶ್ವರ್ಯ ಆ ಪೇಪರನ್ನು ಹತ್ತಿರದಿಂದ ನೋಡಿ, ಇದು ಅಸಾಧ್ಯ. ನನ್ನ ಅಜ್ಜ ನಿಮ್ಮ ಹತ್ತಿರ ₹1 ಸಾಲವೂ ತಗೊಂಡಿಲ್ಲ. ಅವರ ಸಹಿಯನ್ನು ನೀವು ಫೋರ್ಜರಿ ಮಾಡಿ ನಕಲಿ ಪೇಪರ್ ಸೃಷ್ಟಿಸಿದ್ದೀರಾ. ನಾನು ಕಾನೂನು ಕಲಿತಿದ್ದೀನಿ. ನಿಮ್ಮ ಈ ಬೆದರಿಕೆಗೆಲ್ಲ ನಾನು ಹೆದರಲ್ಲ ಎಂದು ಧೈರ್ಯವಾಗಿ ಎದುರಿಸಿ ಮಾತನಾಡಿದಳು. ಅವಳ ಮಾತನ್ನು ಕೇಳಿ ದೇವರಾಜ್ ಅಸಹ್ಯವಾಗಿ ಗಹಗಹಿಸಿ ನಗುತ್ತಾ ಅವಳ ಹತ್ತಿರ ಬಂದು ಕಣ್ಣುಗಳನ್ನು ಉರಟಿಸಿ ಹೇಳಿದನು, ಕಾನೂನಾ? ಲೀಗಲಾ? ಲೇ ಹುಡುಗಿ, ಇದು ಕೋರ್ಟು ಕಚೇರಿಯಲ್ಲ, ಇದು ದೇವರಾಜ್ ಏರಿಯಾ. ಇಲ್ಲಿ ನಾನೇ ಕಾನೂನು, ನಾನೇ ಜಡ್ಜು. ಬೆಂಗಳೂರಿಂದ ಬಂದಿರೋ ಹೆಣ್ಣುಮಗು ನೀನು. ನಿನ್ನ ಸಾಫ್ಟ್ವೇರ್ ಬುದ್ಧಿ, ಆ ಲ್ಯಾಪ್ಟಾಪ್ ಆಟ ಈ ಹಳ್ಳಿಯ ಮಣ್ಣಿನಲ್ಲಿ ನಡೆಯಲ್ಲ. ನಿನ್ನ ಅಜ್ಜ ಆಸ್ಪತ್ರೆಯಲ್ಲಿ ಸಾಯೋಕೆ ಬಿದ್ದಿದ್ದಾನೆ. ನೀನು ಇಲ್ಲಿ ಒಬ್ಬಳೇ ಇರೋದು. ಮರ್ಯಾದೆಯಾಗಿ ಇನ್ನೂ 1 ವಾರದಲ್ಲಿ ಜಾಗ ಖಾಲಿ ಮಾಡು. ಇಲ್ಲದಿದ್ದರೆ ನಿನ್ನ ಈ ಲ್ಯಾಪ್ಟಾಪ್ ಅನ್ನು ಇದೇ ತೋಟದ ಬಾವಿಗೆ ಎಸೆದು ನಿನ್ನನ್ನೂ ಇಲ್ಲಿಂದ ಜೀವ್ಸಹಿತ ಓಡಿಸಬೇಕಾಗುತ್ತೆ ಜೋಕೆ ಎಂದು ತೀವ್ರವಾಗಿ ಬೆದರಿಸಿ ಟೇಬಲ್ ಮೇಲಿದ್ದ ವಸ್ತುಗಳನ್ನು ಕೆಳಗೆ ತಳ್ಳಿ ತನ್ನ ರೌಡಿಗಳ ಜೊತೆ ಅಟ್ಟಹಾಸದಿಂದ ಅಲ್ಲಿಂದ ಹೊರಟು ಹೋದನು. ದೇವರಾಜ್ ಹೋದ ನಂತರ ಐಶ್ವರ್ಯ ಇಡೀ ದೇಹ ನಡುಗಲು ಶುರುವಾಯಿತು. ಅವಳು ಹಳ್ಳಿಯ ಮುಗ್ಧ ವಾತಾವರಣವನ್ನು ನೋಡಿದ್ದಳೆ ಹೊರತು ಇಂತಹ ಕ್ರೂರ ರಾಜಕೀಯ ಮತ್ತು ರೌಡಿಸಮನ್ನು ಎದುರಿಸಿರಲಿಲ್ಲ. ತನ್ನ ಅಜ್ಜನ ಇಡೀ ಜೀವನದ ಆಸ್ತಿಯಾದ, ಅವರು ರಕ್ತಬೆವರು ಹರಿಸಿ ಬೆಳೆಸಿದ ಆ ಜೀವದಂತಿರುವ ತೆಂಗಿನ ತೋಟ ಹಸ್ತಾಂತರವಾಗುವುದನ್ನು, ದೇವರಾಜ್ ಅದಕ್ಕೆ ಜೆಸಿಬಿ ಹಚ್ಚುವುದನ್ನು ನೆನೆಸಿಕೊಂಡಾಗ ಅವಳಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಸುತ್ತಲೂ ಕತ್ತಲು ಆವರಿಸುತ್ತಿತ್ತು. ಮನೆಯಲ್ಲಿ ಅವಳು ಸಂಪೂರ್ಣ ಒಂಟಿಯಾಗಿದ್ದಳು. ತೀವ್ರವಾದ ಭಯ ಮತ್ತು ಆತಂಕದಿಂದ ಕಣ್ಣೀರು ಹಾಕುತ್ತಾ ಅವಳು ನಡುಗುವ ಕೈಗಳಿಂದ ಬೆಂಗಳೂರಿನಲ್ಲಿದ್ದ ತನ್ನ ಅಜ್ಜನಿಗೆ ಫೋನ್ ಮಾಡಿ ಅಳುತ್ತಾ ಜಗಲಿಯ ಮೇಲೆಯೇ ಕುಸಿದು ಬಿದ್ದಳು. ಬೆಂಗಳೂರಿನ ಆಸ್ಪತ್ರೆಯ ಜನರಲ್ ವಾರ್ಡ್ನ ಬೆಡ್ ಮೇಲೆ ಮಲಗಿದ್ದ ಮಾಯಿಗೌಡರಿಗೆ ಮೊಮ್ಮಗಳ ಅಳು ತುಂಬಿದ ಧ್ವನಿ ಕೇಳಿದ ತಕ್ಷಣ ಎದೆಯ ಭಾಗದಲ್ಲಿ ಮತ್ತೊಮ್ಮೆ ತೀವ್ರವಾದ ಭಾರ ಕಾಣಿಸಿಕೊಂಡಿತು. ಆದರೆ ಈ ಬಾರಿ ಅದು ಕಾಯಿಲೆಯ ನೋವಾಗಿರಲಿಲ್ಲ, ತಮ್ಮ ಜೀವದಂತಿರುವ ಜಮೀನಿಗೆ ಕುತ್ತು ಬಂದಿದೆ ಎಂಬ ಆಕ್ರೋಶದ ಕಿಚ್ಚಾಗಿತ್ತು. ಫೋನ್ನಲ್ಲಿ ಐಶ್ವರ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾ ದೇವರಾಜ್ ಕೊಟ್ಟ ಬೆದರಿಕೆಯನ್ನು ವಿವರಿಸುತ್ತಿದ್ದಂತೆ ಮಾಯಿಗೌಡರ ಕಣ್ಣುಗಳು ಕೆಂಪಾದವು. ಕೈಗೆ ಚುಚ್ಚಿದ್ದ ಗ್ಲುಕೋಸ್ ಸೂಜಿಯನ್ನು ತಾವೇ ಬಲವಂತವಾಗಿ ಕಿತ್ತುಹಾಕಿ ಆಸ್ಪತ್ರೆಯ ಬಿಳಿ ಬಟ್ಟೆಯಲ್ಲೇ ಹಳ್ಳಿಗೆ ಓಡಲು ಬೆಡ್ನಿಂದ ಕೆಳಗೆ ಇಳಿದರು. ತಂಗಿ, ಮಗ ಎಲ್ಲರೂ ಅವರ ಕೈ ಹಿಡಿದು ತಡೆಯಲು ಒದ್ದಾಡುತ್ತಿದ್ದರು. ಅದೇ ಸಮಯದಲ್ಲಿ ಮಾಯಿಗೌಡರ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಬಂದಿದ್ದ ಅಪಾರ್ಟ್ಮೆಂಟ್ನ ಐಟಿ ಗೆಳೆಯರ ಗುಂಪು ಈ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡಿತು.
ಟೆರೇಸ್ ತೋಟದ ನೆಪದಲ್ಲಿ ಮಾಯಿಗೌಡರನ್ನೇ ತಮ್ಮ ಸ್ವಂತ ಅಜ್ಜನಂತೆ ಪ್ರೀತಿಸುತ್ತಿದ್ದ ಆ ಯುವಕರು ತಕ್ಷಣ ಮಾಯಿಗೌಡರ ಸುತ್ತಲೂ ನಿಂತು ಅವರ ಹೆಗಲ ಮೇಲೆ ಕೈಹಾಕಿ ಸಮಾಧಾನ ಮಾಡಿದರು. 5ನೇ ಮಹಡಿಯಲ್ಲಿದ್ದ ಹೈಕೋರ್ಟ್ನ ಪ್ರಸಿದ್ಧ ಕಾರ್ಪೊರೇಟ್ ಲಾಯರ್ ವಿಕ್ರಮ್ ಮುಂದೆ ಬಂದು ಮಾಯಿಗೌಡರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ವಿಕ್ರಮ್ ಅತ್ಯಂತ ದೃಢವಾದ ಧ್ವನಿಯಲ್ಲಿ ಹೇಳಿದನು, ಮಾಯಿಗೌಡರೇ, ನೀವು ಸ್ವಲ್ಪವೂ ಗಾಬರಿ ಆಗಬೇಡಿ. ನಿಮ್ಮ ಮೊಮ್ಮಗಳು ಐಶ್ವರ್ಯ ಹಳ್ಳಿಯಲ್ಲಿ ಒಂಟಿಯಾಗಿಲ್ಲ, ಅವಳ ಬೆನ್ನ ಹಿಂದೆ ಬೆಂಗಳೂರಿನ ನಾವೆಲ್ಲ ಇದ್ದೀವಿ. ಆ ದೇವರಾಜ್ ತೋರಿಸುತ್ತಿರುವುದು 100% ನಕಲಿ ದಾಖಲೆ ಅಂತ ನನಗೆ ಇಲ್ಲೇ ಕುಳಿತು ಗೊತ್ತಾಗುತ್ತಿದೆ. ಹಳ್ಳಿಯ ಮುಗ್ಧ ಜನರನ್ನು ಹೆದರಿಸಿದ ಹಾಗೆ ನಮ್ಮನ್ನು ಹೆದರಿಸಲು ಅವನಿಗೆ ಸಾಧ್ಯವಿಲ್ಲ. ಕಾನೂನನ್ನು ಹೇಗೆ ಬಳಸಬೇಕು ಅಂತ ಈ ಸಿಟಿ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನೀವು ಆರಾಮಾಗಿ ಬೆಡ್ ಮೇಲೆ ಮಲಗಿ, ಮುಂದಿನದ್ದನ್ನು ನಾವು ನೋಡ್ಕೊಳ್ತೀವಿ. ವಿಕ್ರಮ್ ತಕ್ಷಣವೇ ತನ್ನ ಅಪಾರ್ಟ್ಮೆಂಟ್ನಲ್ಲಿದ್ದ ಯುವ ಸಾಫ್ಟ್ವೇರ್ ಇಂಜಿನಿಯರ್ಗಳ ತಂಡವನ್ನು ಅಲರ್ಟ್ ಮಾಡಿದನು. ಅಂದೇ ರಾತ್ರಿ ಆಸ್ಪತ್ರೆಯ ವಿಸಿಟಿಂಗ್ ರೂಮ್ ಒಂದು ತಾತ್ಕಾಲಿಕ ವಾರ್ ರೂಮ್ ಆಗಿ ಬದಲಾಯಿತು. 3-4 ಜನ ಯುವಕರು ತಮ್ಮ ಹೈಟೆಕ್ ಲ್ಯಾಪ್ಟಾಪ್ಗಳನ್ನು ಓಪನ್ ಮಾಡಿ ಆಸ್ಪತ್ರೆಯ ವೈಫೈಗೆ ಕನೆಕ್ಟ್ ಮಾಡಿದರು. ಸರ್ಕಾರದ ಅಧಿಕೃತ ಭೂಮಿ ದಾಖಲೆಗಳ ವೆಬ್ಸೈಟ್ ಭೂಮಿ ಪೋರ್ಟಲ್ ಒಳಗೆ ಲಾಗಿನ್ ಆಗಿ ಮಾಯಿಗೌಡರ ಜಮೀನಿನ ಹಳೆಯ ಸರ್ವೆ ನಂಬರ್ಗಳು, ಆರ್ಟಿಸಿ ಮತ್ತು ಕಳೆದ 30 ವರ್ಷಗಳ ಹಸ್ತಾಂತರದ ಇತಿಹಾಸವನ್ನು ಡಿಜಿಟಲ್ ರೂಪದಲ್ಲಿ ಜಾಲಾಡಲು ಶುರು ಮಾಡಿದರು. ಸಿಟಿಯ ಆ ತಾಂತ್ರಿಕ ಯುವಕರ ಬುದ್ಧಿವಂತಿಕೆ ಮತ್ತು ವೇಗ ಎಷ್ಟಿತ್ತೆಂದರೆ ಕೇವಲ 2 ಗಂಟೆಗಳ ತೀವ್ರ ಹುಡುಕಾಟದ ನಂತರ ದೇವರಾಜ್ನ ಅಸಲಿ ಕಳ್ಳಾಟ ಬಯಲಿಗೆ ಬಂದಿತು. 10 ವರ್ಷಗಳ ಮುಂಚೆ ಮಾಯಿಗೌಡರು ಸೊಸೈಟಿಯಿಂದ ಪಡೆದಿದ್ದ ಒಂದು ಸಣ್ಣ ಕೃಷಿ ಸಾಲದ ಹಳೆಯ ದಾಖಲೆಯನ್ನು ಕದ್ದು ಅದಕ್ಕೆ ದೇವರಾಜ್ ತನ್ನ ಹೆಸರನ್ನು ಎಡಿಟ್ ಮಾಡಿ ನಕಲಿ ಮುದ್ರೆ ಒತ್ತಿ ಬೋಗಸ್ ಬಾಂಡ್ ಪೇಪರ್ ಸೃಷ್ಟಿಸಿರುವುದು ಡಿಜಿಟಲ್ ಸ್ಕ್ಯಾನಿಂಗ್ ಮೂಲಕ ಸ್ಪಷ್ಟವಾಗಿ ಸಾಬೀತಾಯಿತು. ಸರ್ಕಾರದ ಮುಖ್ಯ ಸರ್ವರ್ನಲ್ಲಿ ಇಂದಿಗೂ ಆ 10 ಎಕರೆ ತೆಂಗಿನ ತೋಟದ ಸಂಪೂರ್ಣ ಒಡೆತನ ಯಾವುದೇ ಸಾಲದ ಬಾಧ್ಯತೆಯಿಲ್ಲದೆ ಅಪ್ಪಟವಾಗಿ ಮಾಯಿಗೌಡರ ಹೆಸರಲ್ಲೇ ಇರುವುದು ಪತ್ತೆಯಾಯಿತು. ಲಾಯರ್ ವಿಕ್ರಮ್ ತಕ್ಷಣವೇ ಸರ್ಕಾರದ ಡಿಜಿಟಲ್ ಸಹಿ ಮತ್ತು ಕ್ಯೂಆರ್ ಕೋಡ್ ಇರುವ ಅಧಿಕೃತ ಅಸಲಿ ದಾಖಲೆಗಳನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಂಡನು. ಅದರ ಜೊತೆಗೆ ಕೋರ್ಟ್ ವಂಚನೆ ಮತ್ತು ರೈತರಿಗೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ದೇವರಾಜ್ಗೆ ತಕ್ಷಣವೇ ಜಾರಿಯಾಗುವಂತೆ ಹೈಕೋರ್ಟ್ ಕಡೆಯಿಂದ ತುರ್ತು ತಡೆಯಾಜ್ಞೆ, ಸ್ಟೇ ಆರ್ಡರ್ ಮತ್ತು ಲೀಗಲ್ ನೋಟಿಸ್ ಒಂದನ್ನು ಇಮೇಲ್ ಮೂಲಕ ಸಿದ್ಧಪಡಿಸಿದನು. ಸಿಟಿಯ ಹೈಟೆಕ್ ಕಾರ್ಪೊರೇಟ್ ಶಕ್ತಿ ಮತ್ತು ಕರಾರುವಾಕ್ಕಾದ ಕಾನೂನಿನ ಆಯುಧಗಳು ಈಗ ಹಳ್ಳಿಯ ಮಣ್ಣನ್ನು ಮತ್ತು ಒಬ್ಬ ಒಂಟಿ ಹೆಣ್ಣುಮಗಳನ್ನು ರಕ್ಷಿಸಲು ಒಟ್ಟಾಗಿ ಸನ್ನದ್ಧವಾಗಿದ್ದವು. ಹಳ್ಳಿಯಲ್ಲಿ ದೇವರಾಜ್ ಕೊಟ್ಟಿದ್ದ 1 ವಾರದ ಗಡುವು ಮುಗಿಯುತ್ತಿದ್ದಂತೆ ಇಡೀ ವಾತಾವರಣ ಭಯ ಮತ್ತು ಆತಂಕದಿಂದ ಹೆಪ್ಪುಗಟ್ಟಿ ಹೋಗಿತ್ತು. ಬೆಳಿಗ್ಗೆ 10 ಗಂಟೆಯಾಗುತ್ತಿದ್ದಂತೆ ದೂರದ ರಸ್ತೆಯಲ್ಲಿ ಭಾರೀ ಗಾತ್ರದ 2 ಹಳದಿ ಬಣ್ಣದ ಜೆಸಿಬಿ ಗಾಡಿಗಳು ದೊಡ್ಡದಾಗಿ ಶಬ್ದ ಮಾಡುತ್ತಾ, ಕಪ್ಪು ಹೊಗೆ ಉಗುಳುತ್ತಾ ಮಾಯಿಗೌಡರ ತೆಂಗಿನ ತೋಟದ ಕಡೆಗೆ ಬರಲಾರಂಭಿಸಿದವು. ಆ ಗಾಡಿಗಳ ಹಿಂದೆ ದೇವರಾಜ್ ತನ್ನ ಕಡೆಯ 20ಕ್ಕೂ ಹೆಚ್ಚು ಜನ ರೌಡಿಗಳನ್ನು ಕರ್ಕೊಂಡು, ಕೈಯಲ್ಲಿ ಮಾರಕಾಸ್ತ್ರಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ಹಿಡಿಸಿಕೊಂಡು ಅಹಂಕಾರದಿಂದ ನಡೆದು ಬರುತ್ತಿದ್ದನು. ತೋಟದ ಬೇಲಿಯನ್ನು ಮುರಿದು ಮರಗಳನ್ನು ಉರುಳಿಸಿ ಇಡೀ ಜಮೀನನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಅವನು ಸಂಪೂರ್ಣವಾಗಿ ಸಿದ್ಧನಾಗಿದ್ದನು. ಹಳ್ಳಿಯ ಮುಗ್ಧ ಜನ ದೇವರಾಜ್ನ ಈ ಭೀಕರ ರೌಡಿಸಂ ಮತ್ತು ರಾಜಕೀಯ ಅಧಿಕಾರಕ್ಕೆ ಹೆದರಿ ತೋಟದ ಸುತ್ತಲಿನ ರಸ್ತೆಗಳಲ್ಲಿ ದೂರ ನಿಂತು ಅಸಹಾಯಕರಾಗಿ ನೋಡುತ್ತಿದ್ದರು. ಯಾರೊಬ್ಬರಿಗೂ ಮುಂದೆ ಬಂದು ತಡೆಯುವ ಧೈರ್ಯವಿರಲಿಲ್ಲ. ಆದರೆ ಆ ಸಮಯದಲ್ಲಿ ಮಾಯಿಗೌಡರ ಹಳೆ ಹೆಂಚಿನ ಮನೆಯ ಬಾಗಿಲು ಜೋರಾಗಿ ತೆರೆದುಕೊಂಡಿತು. ಐಶ್ವರ್ಯ ಕಪ್ಪು ಬಣ್ಣದ ಕುರ್ತಾ ಧರಿಸಿ ಕಣ್ಣುಗಳಲ್ಲಿ ಯಾವುದೇ ಹೆದರಿಕೆಯಿಲ್ಲದೆ ಅತ್ಯಂತ ಗಂಭೀರವಾಗಿ ನಡೆದು ಬಂದಳು. ಅವಳು ನೇರವಾಗಿ ಓಡಿ ಹೋಗಿ ಜಮೀನಿನ ಬೇಲಿಯನ್ನು ಕೆಡವಲು ಮುಂದಕ್ಕೆ ಬರುತ್ತಿದ್ದ ಆ ಭಾರೀ ಗಾತ್ರದ ಜೆಸಿಬಿ ಗಾಡಿಯ ಮುಂಭಾಗದಲ್ಲಿ ಚಕ್ರಗಳ ಇಂಚು ದೂರದಲ್ಲಿ ಧೈರ್ಯವಾಗಿ ಎದೆಕೊಟ್ಟು ನಿಂತುಕೊಂಡಳು. ಅವಳ ಈ ಸಾಹಸವನ್ನು ನೋಡಿ ಜೆಸಿಬಿ ಡ್ರೈವರ್ ಗಾಬರಿಯಾಗಿ ತಕ್ಷಣ ಬ್ರೇಕ್ ಹಾಕಿದನು. ದೇವರಾಜ್ ಕೋಪದಿಂದ ಮುಂದೆ ಬಂದು, ಲೇ ಹುಡುಗಿ, ಸಾಯೋಕೆ ಬಂದಿದ್ದೀಯಾ? ನನ್ನ ಆಳುಗಳ ಕೈಯಲ್ಲಿ ನಿನ್ನನ್ನ ಎತ್ತಿ ಆಚೆ ಬಿಸಾಕುವ ಮುಂಚೆ ಮರ್ಯಾದೆಯಾಗಿ ಸೈಡಿಗೆ ಹೋಗು ಎಂದು ಅಬ್ಬರಿಸಿದನು. ಐಶ್ವರ್ಯ ಒಂದು ಹೆಜ್ಜೆಯೂ ಹಿಂದೆ ಸರಿಯಲಿಲ್ಲ. ಅವಳು ತಕ್ಷಣವೇ ತನ್ನ ಕೈಯಲ್ಲಿದ್ದ ಹೈ ಡೆಫಿನೇಷನ್ ಸ್ಮಾರ್ಟ್ಫೋನ್ ಅನ್ನು ಆನ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಆಪ್ಗಳ ಮೂಲಕ ಇಡೀ ಘಟನೆಯನ್ನು ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಸ್ಟ್ರೀಮ್ ಮಾಡಲು ಶುರು ಮಾಡಿದಳು. ಅವಳು ಕ್ಯಾಮರಾವನ್ನು ದೇವರಾಜ್ ಮುಖದ ನೇರಕ್ಕೆ ಹಿಡಿದು ಜೋರಾಗಿ ಹೇಳಿದಳು, ನೋಡಿ ದೇವರಾಜ್ ಸರ್, ನಿಮ್ಮ ರೌಡಿಗಳನ್ನ ಮುಂದೆ ಕಳಿಸಿ. ನೀವು ಮಾಡುವ ಈ ಅಕ್ರಮ, ರೌಡಿಸಂ ಮತ್ತು ಹೆಣ್ಣುಮಗಳ ಮೇಲಿನ ದೌರ್ಜನ್ಯ ಎಲ್ಲವೂ ಈಗ ಲೈವ್ ಆಗಿ ಪ್ರಸಾರವಾಗುತ್ತಿದೆ. ಐಶ್ವರ್ಯ ಕಳಿಸಿದ್ದ ಆನ್ಲೈನ್ ಲಿಂಕ್ ಅನ್ನು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿದ್ದ ಅವಳ ಐಟಿ ಗೆಳೆಯರು, ಸಹೋದ್ಯೋಗಿಗಳು ಮತ್ತು ಡಿಜಿಟಲ್ ಗ್ರೂಪ್ಗಳು ತಕ್ಷಣವೇ ಪಡೆದುಕೊಂಡು ಇಡೀ ರಾಜ್ಯಾದ್ಯಂತ ವೈರಲ್ ಮಾಡಲು ಶುರು ಮಾಡಿದರು. ಕೇವಲ 15 ನಿಮಿಷಗಳಲ್ಲಿ ಆ ಲೈವ್ ವಿಡಿಯೋವನ್ನು ಲಕ್ಷಾಂತರ ಜನ ವೀಕ್ಷಿಸಲು ಆರಂಭಿಸಿದರು. ಕಮೆಂಟ್ ಬಾಕ್ಸ್ನಲ್ಲಿ ದೇವರಾಜ್ ವಿರುದ್ಧ ಜನರ ಆಕ್ರೋಶದ ಮಹಾಪೂರವೇ ಹರಿಯಿತು.
ವಿಷಯ ದೊಡ್ಡದಾಗುತ್ತಿದ್ದಂತೆ ಬೆಂಗಳೂರಿನ ಮುಖ್ಯ ಟಿವಿ ಚಾನೆಲ್ಗಳು ಆ ಲೈವ್ ವಿಡಿಯೋವನ್ನು ತಮ್ಮ ನ್ಯೂಸ್ ರೂಂನಲ್ಲಿ ಬಿತ್ತರಿಸಲು ಆರಂಭಿಸಿದವು. ದೇವರಾಜ್ಗೆ ತಾನು ಇಡೀ ರಾಜ್ಯದ ಕಣ್ಣಿಗೆ ಸಿಕ್ಕಿಬಿದ್ದಿರುವುದು ಅರ್ಥವಾಗಿ ಒಳಗೊಳಗೆ ನಡುಕ ಶುರುವಾಯಿತು. ಅದೇ ಹೊತ್ತಿಗೆ ಬೆಂಗಳೂರಿನಿಂದ ಲಾಯರ್ ವಿಕ್ರಮ್ ಆನ್ಲೈನ್ ಮೂಲಕ ಕಳುಹಿಸಿದ್ದ ಮಾಯಿಗೌಡರ ಅಸಲಿ ಭೂದಾಖಲೆಗಳು ಮತ್ತು ಹೈಕೋರ್ಟ್ನ ತುರ್ತು ತಡೆಯಾಜ್ಞೆಯ ಸ್ಟೇ ಆರ್ಡರ್ ಅಧಿಕೃತ ಕಾಪಿಗಳು ಡಿಜಿಟಲ್ ರೂಪದಲ್ಲಿ ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಎಸ್ಪಿ ಇಮೇಲ್ಗೆ ತಲುಪಿದ್ದವು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದ್ದರಿಂದ ಇಡೀ ಇಲಾಖೆಗೆ ಭಾರಿ ಒತ್ತಡ ಬಂದಿತ್ತು. ತಕ್ಷಣವೇ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು 3-4 ಜೀಪ್ಗಳಲ್ಲಿ ಪೊಲೀಸರು ಸೈರನ್ ಹಾಕುತ್ತಾ ತೋಟದ ಜಾಗಕ್ಕೆ ಧಾವಿಸಿ ಬಂದರು. ಇನ್ಸ್ಪೆಕ್ಟರ್ ಗಾಡಿಯಿಂದ ಇಳಿದು ಬಂದು ದೇವರಾಜ್ನನ್ನು ತಡೆದು ಕೋರ್ಟ್ ಆರ್ಡರ್ ಪ್ರತಿಯನ್ನು ಅವನ ಕೈಗಿಟ್ಟರು. ದೇವರಾಜ್, ಈ ಜಾಗಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ನಿಮ್ಮ ದಾಖಲೆಗಳೆಲ್ಲ ನಕಲಿ ಅಂತ ಸಾಬೀತಾಗಿದೆ. ತಕ್ಷಣ ಈ ಜೆಸಿಬಿ ಗಾಡಿಗಳನ್ನ ವಾಪಸ್ ತಗೊಂಡು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನು ಈಗಲೇ ಅರೆಸ್ಟ್ ಮಾಡಬೇಕಾಗುತ್ತೆ ಎಂದು ಕಡಾಖಂಡಿತವಾಗಿ ಹೇಳಿದರು. ಐಶ್ವರ್ಯ ಆ ಲೈವ್ ಕ್ಯಾಮೆರಾವನ್ನು ದೇವರಾಜ್ ಮುಖದ ತೀರಾ ಹತ್ತಿರಕ್ಕೆ ಹಿಡಿದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅತ್ಯಂತ ಗಂಭೀರವಾಗಿ ಹೇಳಿದಳು, ಇದು ಡಿಜಿಟಲ್ ಕಾಲ ದೇವರಾಜ್ ಸರ್. ನಿಮ್ಮ ಹಳೆಯ ಕಾಲದ ರೌಡಿಸಂ ಮತ್ತು ಹೆದರಿಸುವ ತಂತ್ರಗಳು ಈ ಹೊಸ ತಂತ್ರಜ್ಞಾನದ ಮುಂದೆ ಧೂಳೀಪಟವಾಗುತ್ತವೆ. ಇನ್ಮೇಲೆ ನೀವು ಈ ಹಳ್ಳಿಯ ಮುಗ್ಧ ಜನರನ್ನು ಲೂಟಿ ಮಾಡೋಕೆ ಆಗಲ್ಲ. ಹಳ್ಳಿಯವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ನನ್ನಂತವರನ್ನು ತಡೆಯೋಕೆ ಆಗಲ್ಲ. ಇಡೀ ಕರ್ನಾಟಕ ಈಗ ನಿಮ್ಮ ಅಸಲಿ ಕಳ್ಳ ಮುಖವನ್ನು ನೋಡ್ತಿದೆ. ಸುತ್ತಲೂ ನಿಂತಿದ್ದ ಹಳ್ಳಿಯ ಜನರೆಲ್ಲ ಒಟ್ಟಾಗಿ ಚಪ್ಪಾಳೆ ತಟ್ಟುತ್ತಾ ಜಯಘೋಷ ಹಾಕಲು ಶುರುಮಾಡಿದರು. ಕೋರ್ಟ್ ಆರ್ಡರ್ ಮತ್ತು ಪೊಲೀಸರ ಎಚ್ಚರಿಕೆಯಿಂದ ಬೇರೆ ದಾರಿಯಿಲ್ಲದೆ ದೇವರಾಜ್ ತನ್ನ ತಲೆಯನ್ನು ತಗ್ಗಿಸಿಕೊಂಡು ತನ್ನ ರೌಡಿಗಳು ಮತ್ತು ಜೆಸಿಬಿ ಗಾಡಿಗಳನ್ನು ವಾಪಸ್ ಕರೆದುಕೊಂಡು ಅಲ್ಲಿಂದ ಅವಮಾನದಿಂದ ಓಡಿಹೋದನು. ತಂತ್ರಜ್ಞಾನ ಮತ್ತು ಧೈರ್ಯ ಒಟ್ಟಾಗಿ ಹಳ್ಳಿಯ ಮಣ್ಣನ್ನು ವಿಜಯಶಾಲಿಯಾಗಿಸಿದ್ದವು. ದೇವರಾಜ್ನ ದೌರ್ಜನ್ಯ ಮುಗಿದು ಹಳ್ಳಿಯಲ್ಲಿ ಶಾಂತಿ ನೆಲೆಸಿದ ನಂತರ 3 ತಿಂಗಳ ಸುದೀರ್ಘ ಸಮಯ ಅತ್ಯಂತ ವೇಗವಾಗಿ ಕಳೆದುಹೋಗಿತ್ತು. ಬೆಂಗಳೂರಿನ ಆಸ್ಪತ್ರೆಯ ವೈದ್ಯರು ನೀಡಿದ್ದ ನಿರಂತರ ಚಿಕಿತ್ಸೆ ಮತ್ತು ಅಪಾರ್ಟ್ಮೆಂಟ್ ಗೆಳೆಯರ ಕರಾರುವಕ್ಕಾದ ಆರೈಕೆಯಿಂದಾಗಿ ಮಾಯಿಗೌಡರ ಆರೋಗ್ಯ ಈಗ ಸಂಪೂರ್ಣವಾಗಿ ಗುಣಮುಖವಾಗಿತ್ತು. ಅವರ ಹೃದಯ ಮೊದಲಿನಂತೆ ಗಟ್ಟಿಯಾಗಿ ಬಡಿದುಕೊಳ್ಳುತ್ತಿತ್ತು. ವೈದ್ಯರು ಅವರನ್ನು ಸಂಪೂರ್ಣ ಫಿಟ್ ಎಂದು ಘೋಷಿಸಿ ಹಳ್ಳಿಗೆ ಹೋಗಲು ಅನುಮತಿ ನೀಡಿದ್ದರು. ಇತ್ತ ಹಳ್ಳಿಯಲ್ಲಿ ಐಶ್ವರ್ಯಾಳಿಗೆ ಕಂಪನಿ ನೀಡಿದ್ದ 3 ತಿಂಗಳ ವೈದ್ಯಕೀಯ ರಜೆ ಮೆಡಿಕಲ್ ಲೀವ್ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಅವಳ ಮನಸ್ಸು ಈಗ ಸಂಪೂರ್ಣವಾಗಿ ಸ್ವಸ್ಥವಾಗಿತ್ತು. ಹಳ್ಳಿಯ ಪರಿಸರ ಅವಳಲ್ಲಿದ್ದ ಸಾಫ್ಟ್ವೇರ್ ಒತ್ತಡವನ್ನು ಸಂಪೂರ್ಣವಾಗಿ ತೊಳೆದುಹಾಕಿತ್ತು. ಅವಳು ಮತ್ತೆ ಬೆಂಗಳೂರಿನ ಆಫೀಸ್ಗೆ ತನ್ನ ಕೆಲಸಕ್ಕೆ ಹಾಜರಾಗಬೇಕಾದ ಅನಿವಾರ್ಯತೆಯಿತ್ತು. ಬದಲಾದ ಕಾಲಚಕ್ರದಂತೆ ಆ 3 ತಿಂಗಳ ಅವಧಿ ಮುಗಿದ ದಿನ ಇಬ್ಬರೂ ಬೆಂಗಳೂರಿನ ಅತ್ಯಂತ ಬ್ಯೂಸಿಯಾದ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಮುಖಾಮುಖಿ ಭೇಟಿಯಾಗುತ್ತಾರೆ. ಮಾಯಿಗೌಡರು ಹಳ್ಳಿಗೆ ವಾಪಸ್ ಹೋಗುವ ಬಸ್ ಹತ್ತಲು ಬಂದಿದ್ದರೆ ಐಶ್ವರ್ಯ ಬಸ್ಸಿನಿಂದ ಇಳಿದು ಸಿಟಿಯ ಕಡೆಗೆ ಹೆಜ್ಜೆ ಇಡುತ್ತಿದ್ದಳು. 3 ತಿಂಗಳ ಹಿಂದೆ ಇದೇ ಬಸ್ ನಿಲ್ದಾಣದಲ್ಲಿ ಇದ್ದ ಇಬ್ಬರ ಸ್ಥಿತಿಗೂ ಇಂದಿನ ಸ್ಥಿತಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿತ್ತು. ಇಬ್ಬರ ಜೀವನದ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಪ್ಲಾಟ್ಫಾರ್ಮ್ನ ಆ ಗಲಾಟೆಯ ಮಧ್ಯೆ ಇಬ್ಬರೂ ಒಬ್ಬರನ್ನೊಬ್ಬರು ಎದುರುಬದುರು ನೋಡಿ ನಿಲ್ಲುತ್ತಾರೆ. ಹಳ್ಳಿಯ ಮಾಯಿಗೌಡರ ಕೈಯಲ್ಲಿ ಈಗ ಅಪಾರ್ಟ್ಮೆಂಟ್ನ ಐಟಿ ಯುವಕರು ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟಿದ್ದ ಅವರ ಪ್ರತಿದಿನದ ಬಿಪಿ, ಹಾರ್ಟ್ ರೇಟ್ ಮತ್ತು ನಡೆಯುವ ಹೆಜ್ಜೆಗಳನ್ನು ನಿಖರವಾಗಿ ತೋರ್ಪಡಿಸುವ ಒಂದು ಮಾಡರ್ನ್ ಸ್ಮಾರ್ಟ್ ವಾಚ್ ಇತ್ತು. ಅವರು ಸಿಟಿಯ ತಂತ್ರಜ್ಞಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದರು. ಇತ್ತ ಸಿಟಿ ಹುಡುಗಿ ಐಶ್ವರ್ಯಾಳ ಕೈಯಲ್ಲಿದ್ದ ಆಫೀಸ್ ಬ್ಯಾಗ್ನ ಪಕ್ಕದಲ್ಲಿ ಹಳ್ಳಿಯ ತೋಟದ ನೆನಪಿಗಾಗಿ ಅವಳು ಜಾಗರೂಕತೆಯಿಂದ ಜೊತೆಯಲ್ಲಿ ತಂದಿದ್ದ ಒಂದು ಸಣ್ಣ ಬಟ್ಟೆಯ ಚೀಲ ತುಂಬಿದ ಕೆಂಪು ಮಣ್ಣು ಮತ್ತು ಕೆಲವು ಹಸಿರು ತುಳಸಿ ಸಸಿಗಳಿದ್ದವು. ಅವಳು ಸಿಮೆಂಟ್ ಕಾಡಿನ ಮಧ್ಯೆಯೂ ಹಳ್ಳಿಯ ಮಣ್ಣಿನ ಜೀವವನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತಿದ್ದಳು. ಬಸ್ ಹೊರಡಲು ಹಾರ್ನ್ ಮಾಡಿದಾಗ ಮಾಯಿಗೌಡರು ಮೊಮ್ಮಗಳ ಹತ್ತಿರ ಬಂದು ಅವಳ ಹೆಗಲ ಮೇಲೆ ಕೈಯಿಡುತ್ತಾರೆ. ಇಬ್ಬರ ಕಣ್ಣಾಲಿಗಳು ಭಾವುಕತೆಯಿಂದ ಆನಂದ ಭಾಷ್ಪದಿಂದ ತುಂಬಿ ಬರುತ್ತವೆ. ಮಾಯಿಗೌಡರು ಐಶ್ವರ್ಯಾಳ ತಲೆ ಸವರುತ್ತಾ ತಮಗೆ ವಿಶಿಷ್ಟವಾದ ಮಂಡ್ಯದ ರಾಗದಲ್ಲಿ ಹೆಮ್ಮೆಯಿಂದ ಹೇಳುತ್ತಾರೆ, ನಮ್ಮ ಹಳ್ಳಿಯ ಮಣ್ಣನ್ನ, ಕಷ್ಟಪಟ್ಟು ಬೆಳೆದ ರೈತರನ್ನ ಆ ದೇವರಾಜ್ ಕೈಯಿಂದ ಆ ನಿನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಕಾಪಾಡಿದೆ ಅಲ್ವಾ ಕಣಮ್ಮ. ನೀನು ಬರೀ ನನ್ನ ಮೊಮ್ಮಗಳಲ್ಲ, ನಮ್ಮ ಇಡೀ ಊರನ್ನ ಕಣ್ಣು ತೆರೆಸಿದ ಮಹಾಲಕ್ಷ್ಮಿ ನೀನು ಎಂದು ಆಶೀರ್ವಾದ ಮಾಡುತ್ತಾರೆ. ಐಶ್ವರ್ಯ ಅಜ್ಜನ ಕಾಲಿಗೆ ಬಿದ್ದು ನಮಸ್ಕರಿಸಿ, ಅಜ್ಜ, ಬೆಂಗಳೂರಿನ ಅಪಾರ್ಟ್ಮೆಂಟ್ ಜನ ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅಂತ ನನಗೂ ಗೊತ್ತಾಗಿದೆ. ಸಿಟಿಯಲ್ಲೂ ಹಳ್ಳಿಯ ತರಹ ಒಳ್ಳೆ ಹೃದಯಗಳು ಇರ್ತಾರೆ ಅಂತ ನೀವು ನನಗೆ ತೋರಿಸಿಕೊಟ್ರಿ ಎಂದು ಭಾವುಕಳಾಗಿ ನಗುತ್ತಾಳೆ. ಮಾಯಿಗೌಡರು ಬಸ್ ಹತ್ತಿ ಕಿಟಕಿಯ ಪಕ್ಕದ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಬಸ್ ನಿಧಾನವಾಗಿ ಹಳ್ಳಿಯ ಕಡೆಗೆ ಚಲಿಸಲು ಶುರುಮಾಡುತ್ತದೆ.
ಐಶ್ವರ್ಯ ಪ್ಲಾಟ್ಫಾರ್ಮ್ ಮೇಲೆ ನಿಂತು ಬಸ್ ದೂರ ಹೋಗುವವರೆಗೂ ಕೈ ಬೀಸುತ್ತಾ ನೋಡುತ್ತಿರುತ್ತಾಳೆ. ಬೆಂಗಳೂರು ಎಂದರೆ ಬರೀ ಕಲ್ಲಿನ ಕಟ್ಟಡಗಳು, ಕಾಂಕ್ರೀಟ್ ಗೋಡೆಗಳು ಮತ್ತು ಸ್ವಾರ್ಥಿ ಮನುಷ್ಯರಿರುವ ಸಿಮೆಂಟ್ ಕಾಡು ಮಾತ್ರವಲ್ಲ. ಸರಿಯಾದ ದೃಷ್ಟಿಯಿಂದ ಹುಡುಕಿದರೆ ಅಲ್ಲೂ ಹಳ್ಳಿಯ ತರಹ ಕರುಣೆಯುಳ್ಳ, ಕಷ್ಟಕ್ಕೆ ಹೆಗಲು ಕೊಡುವ ದೇಶಿ ಹೃದಯಗಳಿರುತ್ತವೆ. ಇತ್ತ ಹಳ್ಳಿ ಎಂದರೆ ಬರೀ ಹಳೆಯ ಆಲೋಚನೆಗಳಿರುವ, ಮುಗಿದುಹೋದ ಕಾಲದ ಹಳಬರ ಜಾಗ ಮಾತ್ರವಲ್ಲ. ಅಲ್ಲಿನ ಮುಗ್ಧ ಮಣ್ಣಿನಲ್ಲೂ ಹೊಸ ತಂತ್ರಜ್ಞಾನದ ಬದಲಾವಣೆಯನ್ನು ಸ್ವೀಕರಿಸಿ ಜಗತ್ತನ್ನೇ ಗೆಲ್ಲುವ ದೊಡ್ಡ ಶಕ್ತಿ ಅಡಗಿದೆ. ಮನುಷ್ಯ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ, ಎಷ್ಟೇ ಕೋಟಿ ಹಣ ಗಳಿಸಿದರೂ, ತಾನು ಹುಟ್ಟಿ ಬೆಳೆದ ಆ ಮಣ್ಣಿನ ವಾಸನೆ, ಸಂಸ್ಕಾರ ಮತ್ತು ಪ್ರೀತಿ ಅವನನ್ನು ಯಾವತ್ತೂ ಬಿಟ್ಟು ಕದಲುವುದಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಬೆಂಗಳೂರು ಬಿಡದವರು ಕಥಾಸರಣಿ ಮುಕ್ತಾಯವಾಯಿತು. ಆದರೆ ಈ ಕಥೆ ಕೇವಲ ಮಾಯಿಗೌಡರು ಮತ್ತು ಐಶ್ವರ್ಯಾಳ ಜೀವನದ ಹಾದಿಯನ್ನು ಮಾತ್ರ ಹೇಳುತ್ತಿಲ್ಲ. ಇದು ಇವತ್ತಿನ ಆಧುನಿಕ ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನ ಆಲೋಚನೆ, ಜೀವನ ಶೈಲಿ ಮತ್ತು ನಮ್ಮ ಒಟ್ಟಾರೆ ಮನಸ್ಥಿತಿಗೆ ಕನ್ನಡಿ ಹಿಡಿಯುವ ಒಂದು ಪ್ರಯತ್ನ. ನಾವು ಇವತ್ತು ಎಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ, ನಮ್ಮ ಇಡೀ ದಿನ ಬರೀ ಒಂದು 5 ಇಂಚಿನ ಮೊಬೈಲ್ ಸ್ಕ್ರೀನ್ ಅಥವಾ ಲ್ಯಾಪ್ಟಾಪ್ ಕೀಬೋರ್ಡ್ಗಳ ಮಧ್ಯೆ ಕಳೆದು ಹೋಗುತ್ತಿದೆ. ಸಿಟಿಯಲ್ಲಿ ಅಂತೂ ಪಕ್ಕದ ಫ್ಲಾಟ್ನಲ್ಲಿ ಯಾರು ವಾಸ ಮಾಡ್ತಿದ್ದಾರೆ, ಅವರು ಬದುಕಿದ್ದಾರಾ ಅಥವಾ ಕಷ್ಟದಲ್ಲಿದ್ದಾರಾ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದಷ್ಟು ನಮ್ಮ ಮನಸ್ಸುಗಳು ಕೃತಕವಾಗುತ್ತಿವೆ. ಪ್ರೈವೆಸಿ ಅನ್ನೋ ಒಂದು ಸುಳ್ಳು ಹೆಸರಿನ ಹಿಂದೆ ಬಿದ್ದು ನಾವೆಲ್ಲರೂ ಒಂಟಿತನ ಮತ್ತು ಡಿಪ್ರೆಷನ್ ಅನ್ನು ನಾವೇ ಕೈಬೀಸಿ ಕರೀತಾ ಇದ್ದೀವಿ. ಸಿಮೆಂಟ್ ಕಾಡಿನ ಒಳಗಡೆ ಕೂತು ನಲ್ಲಿಯಲ್ಲಿ ಬರೋ ನೀರು ಕುಡಿದು, ಮಾಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಆಗಿ ಬರೋ ತರಕಾರಿಗಳನ್ನು ತಿನ್ನುತ್ತಾ ನಾವೇನೋ ದೊಡ್ಡ ಪ್ರಪಂಚವನ್ನು ಸಾಧಿಸಿಬಿಟ್ಟಿದ್ದೀವಿ ಅನ್ನೋ ಭ್ರಮೆಯಲ್ಲಿ ನಾವಿದ್ದೇವೆ. ಆದರೆ ನಮಗೆ ಬದುಕೋಕೆ ಅನ್ನ ಕೊಡುವ ಮಣ್ಣನ್ನು ಮುಟ್ಟೋದಕ್ಕೆ ಮಾತ್ರ ನಮಗೆ ಅಸಹ್ಯ ಅನ್ಸುತ್ತೆ. ಆ ಮಣ್ಣಿನ ವಾಸನೆ ನೋಡೋದಕ್ಕೆ ನಮಗೆ ಟೈಮ್ ಇಲ್ಲ. ಇದು ನಮ್ಮ ಮೊದಲನೇ ತಪ್ಪು ಮನಸ್ಥಿತಿ. ಇನ್ನೊಂದೆಡೆ ಹಳ್ಳಿಯ ಪರಿಸ್ಥಿತಿ ನೋಡಿ. ನಾವೆಲ್ಲರೂ ಹಳ್ಳಿಯನ್ನು ಬರೀ ಹಳಬರು ಇರೋ ಜಾಗ, ಅಲ್ಲಿ ಏನೂ ಸಾಧನೆ ಮಾಡೋಕೆ ಆಗಲ್ಲ ಅಂತ ಅಂದುಕೊಂಡು ಸಿಟಿಯ ಕಡೆಗೆ ಓಡ್ತಾ ಇದ್ದೀವಿ. ನಮ್ಮ ಹಳ್ಳಿಯ ಮಣ್ಣಿನಲ್ಲಿ ಕೋಟಿ ಬೆಳೆಯುವ ಶಕ್ತಿ ಇದೆ. ಆದರೆ ಇವತ್ತಿನ ಯುವ ಪೀಳಿಗೆಗೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡೋದು ಅಂದ್ರೆ ಒಂದು ಕೀಳರಿಮೆ. ರೈತ ಇಡೀ ವರ್ಷ ಕಷ್ಟಪಟ್ಟು ಬೆವರು ಹರಿಸಿ ಬೆಳೆ ಬೆಳೆದರೂ ಅವನ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಳ್ಳುವ ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳು ಅವನ ಇಡೀ ಕಷ್ಟದ ದುಡ್ಡನ್ನು ದೋಚಿಕೊಂಡು ಹೋಗ್ತಾರೆ. ರೈತನಿಗೆ ಬೆವರಿನ ಹನಿಗೆ ಯೋಗ್ಯ ಬೆಲೆ ಸಿಗದೆ ಸಾಲದ ಸುಳಿಗೆ ಸಿಲುಕಿ ಕಣ್ಣೀರು ಹಾಕ್ತಾನೆ. ಇಷ್ಟೆಲ್ಲ ಆನ್ಲೈನ್ ಜಗತ್ತು ಬೆಳೆದಿದ್ದರೂ ಆ ತಂತ್ರಜ್ಞಾನವನ್ನು ಹಳ್ಳಿಯ ಮುಗ್ಧ ಜನರ ಅಭಿವೃದ್ಧಿಗೆ ಬಳಸೋಕೆ ನಮ್ಮ ಮನಸ್ಸುಗಳು ಯೋಚನೆ ಮಾಡ್ತಿಲ್ಲ. ಈ ಕಥೆ ನಮಗೆ ಕಲಿಸುವ ದೊಡ್ಡ ಪಾಠ ಏನು ಗೊತ್ತಾ? ಸಿಟಿಯಲ್ಲಿರೋ ತಂತ್ರಜ್ಞಾನ ಮತ್ತು ಹಳ್ಳಿಯಲ್ಲಿರೋ ಮಣ್ಣು ಈ ಎರಡೂ ಬೇರೆ ಬೇರೆಯಲ್ಲ. ಇವೆರಡೂ ಒಂದಾದಾಗ ಮಾತ್ರ ಇಡೀ ದೇಶಕ್ಕೆ ಒಂದು ಹೊಸ ಶಕ್ತಿ ಸಿಗುತ್ತೆ. ನಮ್ಮ ಸಿಟಿಯ ಯುವಕರು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೇವಲ ಕಂಪ್ಯೂಟರ್ ಮುಂದೆ ಕೂತು ವಿದೇಶಿ ಕಂಪನಿಗಳನ್ನು ಉದ್ಧಾರ ಮಾಡೋದರ ಜೊತೆಗೆ ವಾರದಲ್ಲಿ ಒಂದು ದಿನ ತಮ್ಮ ಹಳ್ಳಿಯ ಕಡೆ ಮುಖ ಮಾಡಿ ತಮಗಿರೋ ಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ರೈತರ ಬೆಳೆಗೆ ಯೋಗ್ಯ ಬೆಲೆ ತಂದುಕೊಡಲು ಬಳಸಿದರೆ ಯಾವುದೇ ರೈತ ಸಾಲದ ಸುಳಿಗೆ ಸಿಲುಕಲ್ಲ, ಯಾವುದೇ ಹಳ್ಳಿಯ ಹೆಣ್ಣುಮಗಳು ಇನ್ನೊಬ್ಬರ ಮುಂದೆ ಕೈಚಾಚಲ್ಲ. ಹಾಗೆಯೇ ಸಿಟಿಯಲ್ಲಿ ಬದುಕುವ ಜನರೇ, ನಾವು ಎಷ್ಟೇ ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ಬದುಕಿದ್ರೂ ನಮ್ಮ ದೇಹ ಹಳ್ಳಿಯ ಆ ಮಣ್ಣಿನಿಂದಾನೇ ಆಗಿರೋದು ಅನ್ನೋದನ್ನ ಮರಿಬೇಡಿ. ವಾರದಲ್ಲಿ ಒಂದು ದಿನವಾದ್ರೂ ನಿಮ್ಮ ಮಕ್ಕಳಿಗೆ ಆ ಮಣ್ಣನ್ನು ಮುಟ್ಟೋದನ್ನ, ಗಿಡ ನೆಡೋದನ್ನ ಕಲ್ಪಿಸಿಕೊಡಿ. ಸಿಮೆಂಟ್ ಗೋಡೆಗಳ ಮಧ್ಯೆ ಬಾಗಿಲು ಮುಚ್ಚಿಕೊಂಡು ಬದುಕುವ ಮನಸ್ಥಿತಿಯನ್ನು ಬಿಟ್ಟು ಪಕ್ಕದ ಮನೆಯವರ ಕಷ್ಟಕ್ಕೂ ಹೆಗಲು ಕೊಡುವ ಆ ಹಳ್ಳಿಯ ಪ್ರೀತಿಯ ಮನಸ್ಥಿತಿಯನ್ನು ನಮ್ಮದಾಗಿಸಿಕೊಳ್ಳೋಣ. ಕೊನೆಯದಾಗಿ ಒಂದೇ ಮಾತು, ನಾವು ಇವತ್ತು ಧರಿಸುವ ಬಟ್ಟೆ ಬದಲಾಗಿರಬಹುದು, ನಮ್ಮ ಕೈಯಲ್ಲಿರೋ ಮೊಬೈಲ್ ಅಪ್ಡೇಟ್ ಆಗಿರಬಹುದು, ನಾವು ವಾಸಿಸುವ ಮನೆ 12ನೇ ಮಹಡಿಗೆ ಹೋಗಿರಬಹುದು. ಆದರೆ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ನಮ್ಮ ಹುಟ್ಟು, ನಮ್ಮ ಇತಿಹಾಸ ಮತ್ತು ನಮ್ಮ ತಾಯಿನೆಲದ ಆ ಮಣ್ಣಿನ ವಾಸನೆ ನಮ್ಮನ್ನು ಯಾವತ್ತೂ ಬಿಡಲು ಸಾಧ್ಯವಿಲ್ಲ. ಹಳ್ಳಿಯ ಮುಗ್ಧತೆಯೂ ಬೇಕು, ಸಿಟಿಯ ತಂತ್ರಜ್ಞಾನವೂ ಬೇಕು. ಈ ಎರಡರ ಸಮತೋಲನವೇ ನಿಜವಾದ ಬದುಕು. ನಿಮ್ಮ ಮನಸ್ಸಿನ ಆಲೋಚನೆಯನ್ನು ಬದಲಾಯಿಸುವ ಈ ಸಣ್ಣ ಪ್ರಯತ್ನ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಇವತ್ತಿನ ಸಮಾಜದ ಈ ಮನಸ್ಥಿತಿಯ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ತುಂಬಾ ಮುಖ್ಯ. ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಈ ಸಾಮಾಜಿಕ ಸಂದೇಶ ತಲುಪುವ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹದ್ದೇ ಅರ್ಥಪೂರ್ಣವಾದ ಕಥೆಗಳು ಮತ್ತು ವಿಚಾರಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಮಣ್ಣನ್ನು ಪ್ರೀತಿಸೋಣ, ನಮ್ಮವರನ್ನು ಗೌರವಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಗೃತಿಯ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.